ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆ ಶ್ರೀ ಮಂಜುನಾಥ್ ಹೆಬ್ಬಾರ್ ಅವರು ಇದ್ದಾರೆ. ಅವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಉಡುಪಿ ಜಿಲ್ಲೆ ಸಮಿತಿ. ಇವರು ರಾಜ್ಯ ಪ್ರಶಸ್ತಿಯನ್ನು ಸಹ ಪುರಸ್ಕೃತರಾಗಿದ್ದಾರೆ. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ MRW ಅವರು ಆಗಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ನಾರ್ಮಲ್ ಆಗಿ ಈ ಸಂಚಿಕೆಯಲ್ಲಿ ನಾವು ಈ ಡಿಸಬಿಲಿಟಿ ಸೆಕ್ಟರಿಗೋಸ್ಕರ ವರ್ಕ್ ಮಾಡ್ತಾ ಇರುವಂತಹ ಕ್ಷೇತ್ರದವರೊಟ್ಟಿಗಾಗಿರ್ಬೋದು, ಅದೇ ರೀತಿ ಸಂಸ್ಥೆಗಳೊಟ್ಟಿಗೆ ನಾವು ನೇರವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ತೇವೆ ಸರ್. ಅದೇ ರೀತಿ ನೀವು ಹಲವಾರು ರೀತಿಯಲ್ಲಿ ಈ ಡಿಸಬಿಲಿಟಿ ಸೆಕ್ಟರಿಸ್ಗಾಗಿರ್ಬೋದು, ಅದೇ ರೀತಿ ಈ MRW ಆಗಿ ಹಲವಾರು ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಿ ಅಂತ ಹೇಳುವಂಥದ್ದು ಅರಿವು ನಮಗಿದೆ. ಸೊ ನನಗೆ ನಮ್ಮ ವೀಕ್ಷಕರಿಗೆ ಇನ್ನಷ್ಟು ವಿಚಾರಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಹೇಳುವಂಥದ್ದು ಮುಖ್ಯ ಕಾರಣವಾಗಿರುವಂಥದ್ದು. ಸರ್, ನಾನು ನೇರವಾಗಿ ನಿಮ್ಮ ಹತ್ರ ನಾವು ಆವಾಗ ಹೇಳಿದಾಗ ನಾನು ಹೇಳಿದೆ MRW ಅಂತ ಹೇಳಿಕೊಂಡು, ಅದರ ಒಂದು ವಿಸ್ತೀರ್ಣ ಆಗಿ ಹೇಳ್ಬೋದಾಗಿರ್ಬೋದು, ಇಲ್ಲಾಂದರೆ MRW ಅಂದರೆ ಏನು, ಅವರು ಹೇಗೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳುವಂಥದ್ದು ಒಂದು ವಿಷಯನ ನಮಗೆ ನಮ್ಮ ಇವರಿಗೆ ಹೇಳ್ಬೋದಾ? ಸಮಸ್ತ ಯು ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ತಾವು ಕೇಳಿದಂತೆ ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಯೋಜನೆ ಇದು 2002ರಲ್ಲಿ ರಾಷ್ಟ್ರವ್ಯಾಪಿಯಾಗಿ NPRD ಅಂತೇಳಿ ಜಾರಿಗೆ ಬಂದು 2007ರಲ್ಲಿ ಪ್ರಾಯೋಗಿಕವಾಗಿ ಬಳ್ಳಾರಿ, ಮೈಸೂರು ಹಾಗೂ ಕಲಬುರಗಿಯಲ್ಲಿ 1 ವರ್ಷ ಸಂಸ್ಥೆಗಳ ಮೂಲಕ ಅನುಷ್ಠಾನ ಮಾಡಿತು. ವಿಶೇಷ ಚೇತನರಿಗೆ ಅವರು ಇರುವಂಥ ಸ್ಥಳದಲ್ಲಿ ಸೌಲಭ್ಯಗಳನ್ನು ಕಲ್ಪಿಸುವುದಂತೂ, ಗುರುತಿಸುವಂಥದ್ದು ಮತ್ತು ಅವರನ್ನು ಮುಖ್ಯವಾಹಿನಿ ತರಲಿಕ್ಕೆ ಮಾಡುವಂಥ ಒಂದು ಪ್ರಾಯೋಗಿಕವಾಗಿ ಮಾಡಿರುವಂಥದ್ದು. ನಂತರ 2008ರಲ್ಲಿ ಇದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಗ್ರಾಮ ಪಂಚಾಯತ್ಗಳಿಗೆ ವಿಶೇಷ ಚೇತನ ಆಗಿರುವವನ್ನು ನೇಮಿಸಿಕೊಂಡು ಕನಿಷ್ಠ SSLC ಪಾಸಾಗಿರುವನು ಮತ್ತು ತಾಲೂಕು ಮಟ್ಟದಲ್ಲಿ MRW ಅಂತ ಹುದ್ದೆಯನ್ನು ಸೃಷ್ಟಿಸಿ ತನ್ಮೂಲಕವಾಗಿ ಅದಕ್ಕೆ ತಗುಲುವಂಥ ವೆಚ್ಚವನ್ನು ಆವಾಗ 2008ರಲ್ಲಿ ಸರ್ಕಾರವು ಒಂದು ಯೋಜನೆ ರೂಪಿಸುವಾಗ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ 750 ಗ್ರಾಮ ಪಂಚಾಯತ್ನಲ್ಲಿ, ಹಾಗೆ ತಾಲೂಕು ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುವವರಿಗೆ 1800 ರೂಪಾಯಿ ಅಂತೂ ಗೊತ್ತುಪಡಿಸಿ ಅದಕ್ಕೆ ಯೋಜನೆಗಳು ರೂಪಿಸಿ ಅನುಷ್ಠಾನ ಜಾರಿಗೆ ತಂದಿತು. ಪ್ರಾರಂಭಿಕ ಹಂತದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅಂಗನವಾಡಿಗಳ ಮೂಲಕ, ಅಂದರೆ CDPO ಅಂಡರಲ್ಲಿ ಬಂದು ನಂತರ ದಿನಗಳಲ್ಲಿ ಅದನ್ನು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ವರ್ಗಾವಣೆ ಮಾಡಿ ಈ ಒಂದು ಹುದ್ದೆಯನ್ನು ನೇಮಿಸಿಕೊಳ್ಳುವ ಸಲುವಾಗಿ ಸಮಿತಿಯನ್ನು ರಚಿಸಿ, ಆ ಸಮಿತಿಯಲ್ಲಿ EO ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, CDPO, ಹಾಗೆ ತಾಲೂಕು ವೈದ್ಯಾಧಿಕಾರಿಗಳು, ಹಾಗೆ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿ ಅಂದರೆ NGO ಪ್ರತಿನಿಧಿಯನ್ನು ಒಳಗೊಂಡಂಥ ಒಂದು ಸಮಿತಿ ಮಾಡಿ, ಆ ಸಮಿತಿಯ ಮೂಲಕ ಇವರನ್ನು ನೇಮಕಾತಿಗೆ ಒಂದು ವ್ಯವಸ್ಥೆಗಳನ್ನು ಮಾಡಿ ಅದು ಅನುಷ್ಠಾನಕ್ಕೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ SSLC ಓದಿರುವವರು ತುಂಬ ವಿರಳವಾಗಿದ್ದರು. ಆ ಒಂದು ಹಂತದಲ್ಲಿ ಸುಮಾರು 18 ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಇದೊಂದು ನೇಮಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಎಲ್ಲ ಒಂದು ಸರ್ಕಾರಿ ಹುದ್ದೆ ಎನ್ನುವಂಥ ಒಂದು ಹುದ್ದೆ ಸಿಗುತ್ತೆ ಎಂಬ ಭರವಸೆಯಲ್ಲಿ ಎಲ್ಲರೂ ಅರ್ಜಿ ಸಲ್ಲಿಸಿದಾಗ ಆ ಸಂದರ್ಭದಲ್ಲಿ ಇವರ ನೇಮಕಾತಿಗಳನ್ನು ಮಾಡಿಕೊಂಡಾಗ 750 ರೂಪಾಯಿಗೆ ಸಾಧ್ಯವಾಗದೆ ಹೆಚ್ಚಿನವರು ಕೆಲಸವನ್ನು ಬಿಟ್ಟು ಹೋಗಿದ್ದಾರೆ. ನಂತರ ಅದು ಹಂತ ಹಂತವಾಗಿ ಗೌರವಧನವನ್ನು ಜಾಸ್ತಿ ಮಾಡ್ತಾ ಬಂದಾಗ ಮತ್ತು ಆ ಹುದ್ದೆಗಳಿಗೆ ಅರ್ಜಿಗಳು ಬರುವುದು ಕಮ್ಮಿ ಆದಾಗ ಸರ್ಕಾರವು ಮತ್ತೆ ಅದನ್ನು ಪುನಃ ಪರಿಶೀಲಿಸಿ SSLC ಫೈಲಾದರೂ ಸಹ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವುದನ್ನು ಸೇರಿಸಿಕೊಂಡು ನಂತರ MRWಗೆ ಡಿಗ್ರಿ ಅಂದರೆ ಪದವಿ ವ್ಯಾಸಂಗ ಏನಾಗಬೇಕಿತ್ತು ಅದನ್ನು ಸಹ ಬೇಡ, ಫೈಲಾದರೂ ಅಡ್ಡಿಲ್ಲ ಅಂತ ಹೇಳುವ, ಅನುತ್ತೀರ್ಣ ಆದರೂ ಅಡ್ಡಿಲ್ಲ ಅನ್ನುವಂಥ ತಿದ್ದುಪಡಿಯೊಂದಿಗೆ ಈ ಯೋಜನೆ ಜಾರಿಗೆ ತಂದಾಗ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಪಂಚಾಯತ್ಗಳಲ್ಲಿ ಈ ಒಂದು ಗ್ರಾಮೀಣ ಪುನರ್ವಸತಿಗಳು ಕಾರ್ಯಪ್ರವೃತ್ತರಾದರು. ಆದರೆ ಇದಕ್ಕೆ ಯೋಜನೆ ರೂಪಿಸುವಾಗ ಅವರಿಗೆ ಆದಂಥ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸಿದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಗೆ ನೀಡಿತು. ಹಾಗೆಯೇ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಿಸಿದಂಥ MRWಗೆ ತಾಲೂಕು ಪಂಚಾಯತ್ನ ಅನುದಾನದಲ್ಲಿ
ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡಲಿಕ್ಕೆ ಮಾಡಿ ಎಲ್ಲ ಹಂತದಲ್ಲಿಯೂ ಸಹ ಅನುಷ್ಠಾನ ಇದ್ದರೂ ಸಹ ಪ್ರಗತಿಯನ್ನು ಹೊಂದುತ್ತಿರುವ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬಂದರೂ ಸಹ ಈ ಯೋಜನೆಯನ್ನು ಸೇರಿದಂತಹ ಸನ್ಮಿತ್ರರು ಈ ಒಂದು ಚಾಲೆಂಜ್ ಆಗಿ ಏನು ನಾವು ಮಾಡುತ್ತೇವೆ ಎನ್ನುವಂಥ ಒಂದು ಅಂಗವಿಕಲ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನಪೂರ್ವಕ ಮಾಡಿ ಇಂದು ಇಡೀ ರಾಜ್ಯಾದ್ಯಂತ 5972 ಗ್ರಾಮ ಪಂಚಾಯತಿಗಳು ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಹೊಸ ತಾಲೂಕು ಹೊರತುಪಡಿಸಿದರೆ ಈಗ 175 ತಾಲೂಕು ಪಂಚಾಯತಿಗಳು ಸಹ ಈ MRW ನೇಮಕಾತಿ ಆಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೊಡುವಂಥ ಸೌಲಭ್ಯಗಳನ್ನು ಹಂತ ಹಂತವಾಗಿ ಗೌರವಧನ ಜಾಸ್ತಿ ಮಾಡ್ತಾ ಬಂದರೂ ಸಹ ಇವಾಗಿನ ಆರ್ಥಿಕ ಒತ್ತಡ ಅಂದರೆ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಒತ್ತಡದ ಕೆಲಸಗಳ ಮಧ್ಯೆಯೂ ಸಹ ಇವರು ಅಂಗವಿಕಲರಿಗೆ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಕೊಡುತ್ತಿದ್ದರೂ ಸಹ ಅದು ತೃಪ್ತಿಕರವಾಗಿಲ್ಲ. ಏಕೆಂದರೆ ನಾನು ತಿಳಿದುಕೊಂಡಂತೆ ಅಂಗವಿಕಲರ ಬಗ್ಗೆ ಅರಿವು ಇನ್ನೂ ಸಹ ಆಗಿಲ್ಲ. ಮುಖ್ಯವಾಗಿ ಈ ಒಂದು ಅಂಗವಿಕಲತೆಯ ಅರಿವನ್ನು ಅಧ್ಯಾಯದಲ್ಲಿಯೇ ಅಂದರೆ ನಾವು ಶಿಕ್ಷಣದಲ್ಲಿ ಸೇರಿಸಿಕೊಂಡ್ರೆ ಮಕ್ಕಳಲ್ಲಿ ಈ ಒಂದು ಬಗ್ಗೆ ಅರಿವು ಹೆಚ್ಚು ಆಗ್ತದೆ ಅಂತ. ಏಕೆಂದರೆ ಸರ್ಕಾರದ ಆದೇಶಗಳು ಇದುವರೆಗೂ ಸಹ ಅದು ಜಾರಿಗೆ ಬರದೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ಏನು ಎಲ್ಲ ಸರ್ಕಾರಿ ಕಚೇರಿಗಳು ಸಹ ವಿಶೇಷಚೇತನರಿಗೆ ತಾವೇ ಸಹ ಹೋಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರುವಂತಹ ವ್ಯವಸ್ಥೆಗಳು ಇರಬೇಕೆಂದು ಸಹ ಇದ್ದರೆ ಸಹ ಇಂದು ಸಹ ಅನೇಕ ಕಟ್ಟಡಗಳು ಆಗುತ್ತಿರುವಂಥದ್ದು ಎಲ್ಲವೂ ಸಹ ವಿಶೇಷಚೇತನರಿಗೆ ಉಪಯೋಗ ಆಗದಂಥ ಅಂದರೆ ಉಪಯೋಗಿಸಲಿಕ್ಕೆ ಕಷ್ಟ ಆಗಿರುವಂಥ ರೀತಿಯಲ್ಲಿ ಆಗ್ತಾ ಇದೆ. ಏಕೆಂದರೆ ನಾವು ಪ್ಲ್ಯಾನಿಂಗ್ ರಿಪೋರ್ಟ್ ಕೊಡುವಾಗ ಏನು ಸ್ಥಳಾಂತರದ ಅಧಿಕಾರಿಗಳು ಅದನ್ನು ವಿಶೇಷಚೇತನಿಗೆ ಅವಶ್ಯಕತೆ ಇರುವಂತಹ ರ್ಯಾಂಪ್ಗಳಿರ್ಬೋದು, ಲಿಫ್ಟ್ಗಳು ಇಲ್ಲದ ಸಂದರ್ಭದಲ್ಲಿ ಅವರಿಗೆ ಆ ಅನುಮತಿಯನ್ನು ನೀಡಬಾರದಂತಿದೆ. ಆದರೆ ಎಲ್ಲವೂ ಸಹ ತದನಂತರದಲ್ಲಿ ಮಾಡುತ್ತಿರೋದು ತುಂಬ ಬೇಸರ ವಿಷಯ. ವಿಶೇಷಚೇತನ ಮುಖ್ಯವಾಹಿನಿ ಬರಬೇಕಿದ್ರೆ 2016 ಅಂಗವಿಕಲ ಹಕ್ಕುಗಳ ಅಧಿನಿಯಮ ಏನಿತ್ತೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಆದರೆ ಅದು ಇಂದು ಸಹ ಆಗ್ತಾ ಇದ್ದರೂ ಸಹ ಸಂದರ್ಭಕ್ಕನುಸಾರವಾಗಿ ಆಗ್ತಾ ಇಲ್ಲ. ವಿಶೇಷಚೇತನರು ಎಲ್ಲೋ ತಾವು ಸಂಘಗಳನ್ನು ಕಟ್ಟಿಕೊಂಡು ಅಥವಾ ತಾನು ಒಂಟಿಯಾಗಿ ಹೋರಾಟ ಮಾಡುವ ಮೂಲಕ ಈ ವ್ಯವಸ್ಥೆಗಳನ್ನು ಪಡೆದುಕೊಳ್ಳೋದಾದರೆ ಈ ಒಂದು ಸಮಾಜದಲ್ಲಿ ನಮಗೆ ಇರುವಂತಹ ಕೀಳರಿಮೆ ಇರ್ಬೋದು ಅಥವಾ ಮಾಡುವಂಥ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನಾನು ಕಂಡುಕೊಳ್ತಾ ಇದ್ದೇನೆ ಸರ್. ನೀವು ಹೇಳಿರುವಂತಹ ಕೆಲವಾರು ಪಾಯಿಂಟ್ಸ್ಗಳನ್ನು ನಾನು ಒಪ್ಕೊಳ್ತೇನೆ. ಈಗ ನೀವು ಒಂದಿಷ್ಟು ವಿಚಾರಗಳನ್ನು ನಾನು ಒಂದು ಕೇಳ್ತಾ ಇರುವಂಥದ್ದು ನೀವು ಹೇಳಿದ್ರಿ ಈಗ ಬಿಲ್ಡಿಂಗ್ಸ್ಗಳಲ್ಲಿ ಆಗಿರೋ ಗೌರ್ಮೆಂಟ್ ನಾವು ನೋಡ್ತೇವೆ. ಈಗ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳಲ್ಲೇ ಏನು ಡಿಸಬಿಲಿಟಿಗೆ ಸಂಬಂಧ ವ್ಯಕ್ತಿಗಳಿಗೆ ಹೇಗೆ ಇರಬೇಕು ಅಂತಹ ವ್ಯವಸ್ಥೆಗಳು ಇರುವುದಿಲ್ಲ. ಸೊ ಅದನ್ನು ನೀವು ಹೇಗೆ ಅದನ್ನು ನೋಡ್ತೀರಿ ಸರ್? ಈಗ ಕಳೆದ ವರ್ಷ ಭಾರತ ಸರ್ಕಾರವು ಸುಗಮ್ಯ ಆಧಾರ ಅಂತ ಹೇಳಿ ಒಂದು ಆ್ಯಪನ್ನು ಬಿಡುಗಡೆ ಮಾಡಿ ತನ್ಮೂಲಕವಾಗಿ ಗ್ರಾಮೀಣ ಪುನರ್ವಸತಿ ಮೂಲಕ ಯಾವ ಸರ್ಕಾರಿ ಕಚೇರಿಗಳಿರ್ಬೋದು, ಸಾರ್ವಜನಿಕ ಕಟ್ಟಡಗಳು, ಇಲ್ಲಿ ಸರ್ಕಾರಿ ಕಟ್ಟಡ ಅಂತ ಬರೋದಿಲ್ಲ, ಕರೆಕ್ಟ್, ಸಾರ್ವಜನಿಕವಾಗಿ ಉಪಯೋಗಕ್ಕೆ ಇಡುವಂಥ ಅದು ಹೋಟೆಲ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ವಾಸ್ತವ್ಯಕ್ಕೆ ಇರ್ಬೋದು, ಯಾವುದೇ ಇರ್ಬೋದು, ಆ ಕಟ್ಟಡಗಳು ವಿಶೇಷಚೇತನ ಸ್ನೇಹಿ ಆಗಿರುವಂಥ ಇರೋದು. ಅದನ್ನು ನಾವು ಈಗಾಗಲೇ ಸರ್ವೆ ಮಾಡಿ ಅದನ್ನು ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಆಗೋಲಿಕ್ಕೆ ನಾವು ಸರ್ಕಾರ ಇಲಾಖೆಗಳ ವತಿಯಿಂದ ಅದು ಮಾಡಲಿಕ್ಕೆ ಇನ್ಫಾರ್ಮೇಷನ್ ಹೋಗ್ತದೆ. ಮಾಡೇ ಇದ್ದಲ್ಲಿ ಅಂತಹ ಬಿಲ್ಡಿಂಗ್ಗಳನ್ನು ಅನುಮತಿಯನ್ನು ವಾಪಸ್ ಪಡೆಯುವಂಥ ಕಾರ್ಯಗಳು ಆಗಬೇಕು. ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ ಅನೇಕ ಸರ್ಕಾರಿ ಕಟ್ಟಡಗಳಲ್ಲೇ ಇಲ್ಲ ಅಂತಿರುವಾಗ ಸಾರ್ವಜನಿಕ ಕಟ್ಟಡಗಳಿಗೆ ನಾವು ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಸಾರ್ವಜನಿಕ ಕಟ್ಟಡಗಳಲ್ಲಿಯೂ ಸಹ ಹಿರಿಯ ನಾಗರಿಕರು ಬರ್ತದೆ. ಇದೊಂದು ನಾವು ಒಂದು ಏನು ಸಾಮಾನ್ಯವಾಗಿ ಜನರ ತಿಳುವಳಿಕೆಯನ್ನು ಅಂಗವಿಕಲರಿಗಾಗಿಯೇ ಮಾಡ್ತಾ ಇರುವಂಥ ಭಾವನೆ ಇದೆ. ಇದು ಅಂಗವಿಕಲರಿಗಾಗಿರುವಂಥ ಒಂದೇ ಯೋಜನೆ ಆಗಿರೋದಿಲ್ಲ. ಅಲ್ಲಿ ಹಿರಿಯ ನಾಗರಿಕರು ಬರ್ಬೋದು, ಅಸಕ್ತ ಮಹಿಳೆಯರಿರ್ಬೋದು, ಅಥವಾ ಅನಾರೋಗ್ಯದಿಂದಾಗಿ ಹೋಗುವಂಥ ವ್ಯಕ್ತಿಗಳಿರ್ಬೋದು, ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡಬೇಕಾದಂಥ ಒಂದು ಮೂಲ ಸೌಕರ್ಯಗಳಲ್ಲಿ ಇದು ಒಂದು ನಾನು ಭಾವಿಸ್ತೇನೆ. ಅಥವಾ ಯಾವುದೇ ಒಂದು ಸರ್ಕಾರಿ ನೌಕರರು ಸಹ ಇವತ್ತು ಕೆಲಸ ಮಾಡಬೇಕಿದ್ರೆ ಅವರಿಗೆ ಅನುಕೂಲವಾದಂಥ ವಾತಾವರಣ ಕಲ್ಪಿಸುವುದೊಂದು ಆ ಸಂಸ್ಥೆಯ, ಅದು ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಅಥವಾ ಖಾಸಗಿ ಇರ್ಬೋದು, ಅದು ಕರ್ತವ್ಯ ಆಗಿರ್ತದೆ. ಆದ್ದರಿಂದ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಷ್ಟೊಂದು ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಹೊಂದುತ್ತಾ ಇದೆ, ನಮಗದು ಖುಷಿ ವಿಷಯ. ಆದರೆ ಇನ್ನೂ ಸಹ ಸರ್ಕಾರಿ ಕಟ್ಟಡಗಳನ್ನು ಪ್ಲ್ಯಾನಿಂಗ್ ರಿಪೋರ್ಟ್ ಮಾಡುವಾಗ
ಅಂಗವಿಕಲ ಸ್ನೇಹಿಯಾಗಿ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ಕಂಡುಕೊಳ್ತಿರೋದು ಕರ್ನಾಟಕ ಇದು KSRTC ಸಾರಿಗೆ ನಿಗಮಗಳಿರ್ಬೋದು, ಜಿಲ್ಲಾ ಕಚೇರಿಗಳಿರ್ಬೋದು, ತಾಲೂಕು ಕಚೇರಿಗಳು, ಈ ಕಟ್ಟಡಗಳಲ್ಲಿ ಮಾತ್ರ ಅದೇನು ಪ್ಲ್ಯಾನಿಂಗಲ್ಲಿ ಮಾಡಿ ಇಟ್ಕೊಂಡಿರ್ತಾರೆ ಬಿಟ್ಟರೆ ಬೇರೆ ಯಾವುದೇ ಇಲಾಖೆಯಲ್ಲೂ ಸಹ ಇದು ಅನುಷ್ಠಾನ ಮಾಡೋದಿಲ್ಲ. ಶಾಲೆಗಳಲ್ಲಿ ಮುಖ್ಯವಾಗಿ ಅವರು ಮೆಟ್ಟಿಲುಗಳನ್ನೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅಲ್ಲಿಂದ ವಿಶೇಷತೆಯನ್ನು ಗುರುತಿಸುವುದು ಮತ್ತು ಅವರಿಗೆ ಸೌಲಭ್ಯ ಕಲ್ಪಿಸುವಂಥ ಪ್ರಥಮ ಹಂತದ ಆಗುವಂಥದ್ದು ಶಾಲೆಗಳಲ್ಲಿ. ಅಲ್ಲಿಯೇ ಸಹ ಆ ಕಟ್ಟಡಗಳು ಇಂದಿಗೂ ಸಹ ಶೌಚಾಲಯ ಇರ್ಬೋದು, ತರಗತಿ ಕೋಣೆಗಳಿರ್ಬೋದು, ಇನ್ನೂ ಸಹ ಅದು ಪ್ರಗತಿ ಆಗಿರುವುದಿಲ್ಲ. ಇದು ಬೇಸರದ ವಿಷಯವಾಗಿದೆ. ಸರಿ ಸರ್. ಸೊ ನಾನು ಇನ್ನೊಂದು ನಿಮ್ಮ ಈಗ ನಾವು MRWಗೆ ಸಂಬಂಧಿಸಿರುವಂತಹ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಸರ್. ಈಗ ನಮ್ಮಲ್ಲಿ ಎಷ್ಟು MRWs ಇದ್ದಾರೆ ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ? ಟೋಟಲ್ ಆಗಿ MRWs ಆಗಿರ್ಬೋದು, VRWs ಆಗಿರ್ಬೋದು, ಅವರು ಎಷ್ಟು ಜನ ಇದ್ದಾರೆ? ಅವರು ಈ ಉಡುಪಿ ಡಿಸ್ಟಿಕ್ಕಿಗೆ ಸಾಕಾಗ್ತಾ ಇದ್ದಾರಾ? ಅವ್ರು ಎಲ್ಲ ಪಂಚಾಯತ್ನಲ್ಲೂ ಸಹ ನಮ್ಮ VRWs MRWs ಇದ್ದಾರಾ? ಸರ್, ಉಡುಪಿಯಲ್ಲಿ ಈ ಯೋಜನೆ ಬರುವಾಗ 3 ತಾಲೂಕುಗಳು ಮಾತ್ರ ಇದ್ದಿತ್ತು. ನಂತರ ತಾಲೂಕು ವಿಂಗಡಣೆ ಆದ ನಂತರ 2015ರಲ್ಲಿ 7 ತಾಲೂಕುಗಳು ಆದ ನಂತರ ಹಿಂದೆ 3 ತಾಲೂಕುಗಳಿಗೂ ಸಹ MRW ನೇಮಕಾತಿ ಆಗಿದೆ. ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಹೊಸ ತಾಲೂಕುಗಳಿಗೆ ಸರ್ಕಾರದಿಂದ ಇನ್ನೂ ಸಹ ಅನುಮೋದನೆ ಆಗಿಲ್ಲ. ಹೊಸ ನೇಮಕಾತಿಗಳು ಮಾಡಿಕೊಳ್ಳುವ ಬಗ್ಗೆ ಅನುಮೋದನೆ ಆಗಿಲ್ಲ. ಆದರೂ ಸಹ ಇತ್ತೀಚಿನ 2 ವರ್ಷಗಳ ಹಿಂದೆ ಸರ್ಕಾರವು ಇಲಾಖೆಯ ಏನು ಮಾಡಿದೆ ಅಂತ ಹೇಳಿದ್ರೆ, ಆಸಕ್ತಿ ಇರುವಂತಹ ಪದವೀಧರ ವಿಶೇಷ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸಲಿಕ್ಕೆ ನಿಯೋಜನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹಾಗೆಯೇ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು 155 ಗ್ರಾಮ ಪಂಚಾಯಿತಿಗಳಲ್ಲಿ ನೇಮಕಾತಿ ಒಮ್ಮೆ ಆಗಿದ್ದರೂ ಸಹ ಕಾರಣಾಂತರದಿಂದ ಅವರಿಗೆ ಬೇರೆ ಉದ್ಯೋಗಗಳು ಲಭಿಸಿದಾಗ ಅಥವಾ ಕಾರ್ಯ ಮಾಡಲಿಕ್ಕೆ ಕಷ್ಟವಾದ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಹೋಗಿರುವಂಥ ಸಂದರ್ಭಗಳು ಇದೆ. ಈವಾಗಿನ ಸ್ಥಿತಿಯಲ್ಲಿ 149 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅರ್ಜಿಗಳು ಬಂದಾಗ ಅಂದರೆ ಅರ್ಜಿಗಳು ಬಂದ ಸಂದರ್ಭದಲ್ಲಿ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಅದಕ್ಕೂ ಮೊದಲಾಗಿ ಅವರು ಪೇಪರ್ ನೋಟಿಫಿಕೇಶನ್ ಏನು ಯಾವ ಪಂಚಾಯಿತಿಗಳಲ್ಲಿ ಖಾಲಿ ಇದ್ದ ಬಗ್ಗೆ ನೇಮಕಾತಿಗಾಗಿ ಕರೆಗಳನ್ನು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಮಾಡಿಕೊಳ್ತಾ ಇದ್ದಾರೆ. ಈಗ ಇರುವಂಥದ್ದು 149 ಹಾಗೂ 3 ತಾಲೂಕುಗಳಲ್ಲಿಯೂ MRW ಇದ್ದಾರೆ ಮತ್ತು 2 ತಾಲೂಕಲ್ಲಿ ಹೆಬ್ರಿ ಮತ್ತು ಬೈಂದೂರಿಗೆ ಈಗ ನಿಯೋಜನೆ ಮೇಲೆ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಸೊ ಒಂದು ನಾವು ಈಗ MRWs ಅಂತ ಹೇಳಿದ ಕೂಡಲೇ ನಮಗೆ ಒಂದು ವಿಚಾರ ಗೊತ್ತಾಗೋದಂತ ಹೇಳಿದರೆ, ಈಗ ನಾವು ಇದೇ ಕ್ಷೇತ್ರದಲ್ಲಿ ವರ್ಕ್ ಮಾಡೋದ್ರಿಂದ ನಮಗೊಂದು ಸಣ್ಣ ವಿಚಾರ ಏನಂತ ಹೇಳಿದರೆ, ನಾವೀಗ ಈಗ UDID ಕಾರ್ಡ್ ಆಗಿರ್ಬೋದು, ಇಲ್ಲ ನಾವು ವಿಕಲಚೇತನರಿಗೆ ಪ್ರಮಾಣ ಪತ್ರ ಒಂದು ಇದಾಗಿರ್ಬೋದು. ಸೊ ಅಂತಹ ವಿಚಾರಗಳನ್ನು ನಾವು ಹೇಳಿದಾಗ ನಾವು ನಮಗೆ ಡಿಪಾರ್ಟ್ಮೆಂಟಿಂದ ಹೇಳುವಂಥದ್ದು MRW ಅವರನ್ನು ರೀಚ್ ಆಗಿ, ಇಲ್ಲಾಂದರೆ VRWs ಅನ್ನು ರೀಚ್ ಆಗಿ ಅಂತ ಹೇಳ್ತೇವೆ. ಸೊ ನಾನು ಈಗ UDID ಹೇಗೆ ಪ್ರೋಸೆಸ್ ಆಗ್ತಾ ಉಂಟು ಸರ್? ಸ್ಪೀಡಾಗಿ ಆಗ್ತಾ ಉಂಟಾ, ಇಲ್ಲ ಇನ್ನೂ ನಿಧಾನಗತಿಯಲ್ಲೇ ಆಗ್ತಾ ಉಂಟಾ ಅಂತ ಎಣಿಸ್ತದೆ ಸರ್ ನಿಮಗೆ? ಸರ್, UDID 2016-17ನೇ ಸಾಲಿನಲ್ಲಿ ನಮ್ಮ ಜಿಲ್ಲೆಗೆ ಮಾಡಬೇಕಂತ ಆದೇಶಗಳು ಬಂದು ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು. ಪ್ರಥಮ ಹಂತದಲ್ಲಿ ಯಾರಿಗೆಲ್ಲ ಕಾರ್ಡ್ ಇತ್ತು, ಏನು ಇಲಾಖೆಯಿಂದ ಅಂಗವಿಕಲ ಗುರುತಿಸಲಾಗಿತ್ತು, ಅವರನ್ನು ಆವಾಗಲೇ VRW ಇದ್ದು ಅವರನ್ನು ಕರೆ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮೂಲಕ ಅರ್ಜಿ ಸಲ್ಲಿಸಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭಗೊಂಡಿತು. ಆ ಹಂತದಲ್ಲಿ ಉತ್ತಮ ರೀತಿಯಲ್ಲಿ ಆಗಿತ್ತು. ಯಾಕೆಂದರೆ ಆವಾಗ ಒಂದು ಏಜೆನ್ಸಿ ಕೊಟ್ಟು ಅದು ಸ್ವಾವಲಂಬನ್ ಎನ್ನುವಂಥ ಒಂದು ಪೋರ್ಟಲಲ್ಲಿ ಅವರಿಗೆ ಮನೆಗೆ ಅದು ಇಲಾಖೆಗೆ UDID ಕಾರ್ಡ್ ಫಾಸ್ಟ್ ರೀತಿ ಆಗ್ತಿತ್ತು. ನಂತರ ದಿನಗಳಲ್ಲಿ ಕೋವಿಡ್ ಪ್ರಾರಂಭವಾದ ನಂತರ ತಾಂತ್ರಿಕ ತೊಂದರೆಗಳು ಮತ್ತು ಆಸ್ಪತ್ರೆಗೆ ಅವರನ್ನು ಮೋಟಿವೇಟ್ ಮಾಡಲಿಕ್ಕೆ ನಿರ್ಬಂಧವಾದ ಸಂದರ್ಭದಲ್ಲಿ ಅತಿ ಅವಶ್ಯಕ ಇರುವನ್ನು ಆನ್ಲೈನ್ ಮೂಲಕ ಮಾಡಿ ಅವನ್ನು ಮಾಡುವಂಥ ಪ್ರಕ್ರಿಯೆ ಇತ್ತು. ಈಗ ನಮ್ಮ ಜಿಲ್ಲೆಯಲ್ಲಿ 100ಕ್ಕೆ 99% UDID ಕಾರ್ಡ್ ಆಗಿದೆ. ತಾಂತ್ರಿಕ ತೊಂದರೆಗಳಂದರೆ ಅವರಿಗೆ ಆಧಾರ್ ಕಾರ್ಡ್ ಸಮಸ್ಯೆ ಇರ್ಬೋದು, ಅವರ ಹೆಸರುಗಳು ಬದಲಾವಣೆ ಇರ್ಬೋದು, ಅಥವಾ ರೇಷನ್ ಕಾರ್ಡಲ್ಲಿ ಹೆಸರೇ ಇಲ್ಲದೆ ಇರ್ಬೋದು. ಇಂಥ ಸಮಸ್ಯೆ ಇರುವವರಿಗೆ ಸಾಮಾನ್ಯ ಮಟ್ಟದಲ್ಲಿ ಇನ್ನೂ UDID ಕಾರ್ಡ್ ಪೆಂಡಿಂಗ್ ಇದೆ, ಬಾಕಿ ಇದೆ. ಅದು ಆದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ UDID ಕಾರ್ಡಿಂದ ಯಾವ ಸಮಸ್ಯೆಗಳು ಇರೋದಿಲ್ಲ. ಆದರೆ ಸರ್, ನಾವೀಗ ನೋಡಿದ ರೀತಿಯಲ್ಲಿ ಹಲವಾರು ಪೇರೆಂಟ್ಸ್ಗಳು ಅದರ ಬಗ್ಗೆ ಕರೆಕ್ಟ್ ಆಗಿರುವಂತಹ ವಿಚಾರ ನಮ್ಮವ್ರಿಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು. ಈಗ ನಾವೀಗ
ವಿಶೇಷ ಮಕ್ಕಳಿಗಾಗಿರ್ಬೋದು, ಇಲ್ಲ ಈ ಅಂಗವಿಕಲರಿಗಾಗಿರ್ಬೋದು, ಅವರ ಪೇರೆಂಟ್ಸಿಗಾಗಿರ್ಬೋದು, ಈ ಸಾರ್ವಜನಿಕರಿಗಾಗಿರ್ಬೋದು ಈ UDIDಯನ್ನು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಹೇಳುವಂಥ ವಿಚಾರವನ್ನು ಆಗಿರ್ಬೋದು, ಅದೇ ರೀತಿ ಹೇಗೆ ಪ್ರೋಸೆಸ್ ಅಂತ ಹೇಳುವಂಥದ್ದು ವಿಚಾರ ತಿಳಿದೇ ಇರುವಂಥದ್ದು ಚಾನ್ಸಸ್ ತುಂಬ ಇದೆ ಸರ್. ಅದನ್ನು ಹೇಗೆ ನಾವು, ಯಾಕಂತ ಹೇಳಿದರೆ ನೀವು ಹೇಳಿದ್ರಿ ಅವರಿಗೆ ಕೆಲವ್ರದಲ್ಲಿ ಏನಾದರೂ ಆಧಾರ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಹೀಗಾಗೋದಿಲ್ಲ ಅಂತ ನೀವು ಹೇಳ್ತಿದ್ದೀರಿ ಅಂತ ಹೇಳ್ಕೊಂಡು, ಆದರೆ ನಮಗೆ ಬರುವಂಥ ಕರೆಗಳಾಗಿರ್ಬೋದು, ನಮಗೆ ಬರುವಂಥ ವಿಚಾರಗಳೇನಾಗಿರ್ಬೋದು, ಈ UDID ಪ್ರೋಸೆಸ್ ಅಂತ ಹೇಳುವಂಥದ್ದು ಸ್ಲೋ ಆಗಿ ಆಗ್ತಾಯಿದೆ ಅಂತ ಹೇಳುವಂಥದ್ದು ನಮಗೆ ಜಾಸ್ತಿ ಬಂದಿರುವಂಥದ್ದು ಸರ್. ಸರ್, ಅಂಗವಿಕಲತೆ ಎನ್ನುವುದು ಗುರುತಿಸುವುದು ಪ್ರಥಮ ಹಂತದಲ್ಲಿ ಆ ವ್ಯಕ್ತಿಯಾಗಿರ್ತಾನೆ, ಯಾವುದು ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಯಾವ ವ್ಯಕ್ತಿ ತನಗೆ ಸಮಸ್ಯೆ ಇದೆ ಅಂತ ಬೇರೆಯವರಲ್ಲಿ ಹೇಳಿಕೊಂಡಾಗ ಆ ಸಮಸ್ಯೆ ಪರಿಹರಿಸಲಿಕ್ಕೆ ಇಂದಿನ ದಿನಗಳಲ್ಲಿ ಅನೇಕ ಅವಕಾಶಗಳಿದೆ. ಪ್ರಥಮ ಹಂತದಲ್ಲಿ ಗ್ರಾಮ ಪಂಚಾಯತಿಗಿರ್ಬೋದು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹೇಳಿಕೊಂಡಾಗ ಅವರು ಮಾಹಿತಿಯನ್ನು ನೀಡಿ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಎರಡನೇದಾಗಿ, ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಶ್ವ ಅಂಗವಿಕಲ ದಿನಾಚರಣೆ ಇರ್ಬೋದು, ತಾಲೂಕು ಅಂಗವಿಕಲ ದಿನಾಚರಣೆ ಇರ್ಬೋದು, ಅಥವಾ ಗ್ರಾಮ ಪಂಚಾಯತ್ಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಗ್ರಾಮ ಸಭೆಗಳನ್ನು ಸಮನ್ವಯ ಗ್ರಾಮ ಸಭೆಗಳನ್ನು ಮಾಡಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಶಿಕ್ಷಣ ಇಲಾಖೆಯಲ್ಲಿ ಅಂಗನವಾಡಿಯಲ್ಲಿ ಈಗ ಏಕೆಂದರೆ ಹೇಳಿದ್ರೆ ಇಂದಿನ ದಿನಗಳಲ್ಲಿ ನಾವು ಪ್ರಥಮವಾಗಿ ಗುರುತಿಸುವುದು ಮುಖ್ಯವಾಗಿರ್ತದೆ. ತಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಪ್ರಥಮ ಹಂತದಲ್ಲಿ ಯಾಕೆಂದು ಹೇಳಿದ್ರೆ ಆಶಾ ಕಾರ್ಯಕರ್ತರು ಮಾಹಿತಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಅವರಿಗೆ ತಾಯಿ ಕಾರ್ಡುಗಳನ್ನು ಕೊಟ್ಟಿರ್ತಾರೆ. ಇದರ ಪ್ರಥಮ ಹಂತ. ಯಾವ ಮಗು ಸಹ ನ್ಯೂನತೆಯಿಂದ ನಮ್ಮ ಈ ಸಮಾಜಕ್ಕೆ ಬರಬಾರ್ದು, ಅವರಿಗೆ ಎಲ್ಲಿ ಚಿಕಿತ್ಸೆಗಳನ್ನು ಕೊಡಬೇಕು, ಕೊಟ್ಟು ಅವರನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವಾಗ ಮಗು ಸುಸ್ಥಿರವಾಗಿರಬೇಕು ಉದ್ದೇಶದಿಂದಾಗಿಯೇ ಇದು ಮಾಡುವ ಪ್ರಥಮ ಹಂತದಲ್ಲೇ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಮಾಹಿತಿ ಕೊಡ್ತಾರೆ. ಕೊಡಲಿಲ್ಲ, ಒಂದು ವೇಳೆ ಮಗುವಿನ ನಂತರ ದಿನಗಳಲ್ಲಿ ಅವರಿಗೆ ಏನು ಸಮಸ್ಯೆಗಳಿದ್ದು ಪೌಷ್ಟಿಕ ಆಹಾರವನ್ನು ಕೊಟ್ಟು ಅವರು ಮುಖ್ಯವಾಹಿನಿಗೆ ತರುವಂಥದ್ದು, ನಂತರ ಸಂಬಂಧಪಟ್ಟಂತಹ ಅಂಗನವಾಡಿಗೆ ರೆಫರ್ ಮಾಡಿ ಅವರಿಗೆ ಮಗುವಿಗೆ ಪೌಷ್ಟಿಕ ಆಹಾರ, ಈ ಅರಿವುಗಳು ಸಹ ಅವರಿಗೆ ಇರ್ತದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಒಪ್ಪಿಕೊಳ್ಳಿಕ್ಕೆ ಪೇರೆಂಟ್ಗಳು ಯಾವುದು ಪೋಷಕರು ಇರುತ್ತೆ, ಇದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿರಲಿಲ್ಲ. ನಾವು ಎಷ್ಟೇ ಕನ್ವಿನ್ಸ್ ಮಾಡೋದು ನಾವು ಅವರಲ್ಲ, ನಮಗೆ ಅದು ಆಗಲ್ಲ, ಈ ಸಂಕುಚಿತ ಸ್ವಭಾವವನ್ನು ಬಿಡಬೇಕಾಗತ್ತೆ. ಯಾಕೆಂದರೆ ನಾವು ಆ ಸಮಾಜಕ್ಕೆ ನಾವು ಹೊರೆಯಾಗಿರುವುದಿಲ್ಲ. ಪ್ರತಿಯೊಬ್ಬರ ಕರ್ತವ್ಯ, ಈ ಮಗುವನ್ನು ನೋಡಿಕೊಳ್ಳುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ. ಯಾಕೆಂದರೆ ಸಂವಿಧಾನದಲ್ಲಿ ಹೇಳಿರುವಂತೆ ಸಮಾಜ ಏನು ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದೆಯೋ ಅದೇ ರೀತಿಯಲ್ಲಿ 2016 ಅಂಗವಿಕಲ ಹಕ್ಕುಗಳ ಅಧಿನಿಯಮದಲ್ಲಿ ವಿಶೇಷವಾದಂತಹ ಅವಕಾಶವನ್ನು ಕೊಟ್ಟು ಹಕ್ಕುಗಳನ್ನು ನೀಡಿದೆ. ಈ ಸಮಾಜದ ಮುಖ್ಯವಾಹಿನಿಗೆ ತರುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರ್ತದೆ ಅಂತ. ಹಾಗಾಗಿ ಎಲ್ಲರಿಗೂ ಸಹ ಮಾಹಿತಿಯನ್ನು ನೀಡುವಂಥ ಕೆಲಸ ಆಗ್ತಾಯಿದೆ. ಮಾಹಿತಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದಾಗೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಹೋದಾಗೂ ಸಹ ಅದನ್ನು ವಾಪಸ್ ಮಾಡುವಂಥದ್ದು ನಾವು ಅನೇಕ ಕಡೆ ಕಂಡುಕೊಂಡಿದ್ದೇವೆ. ಹಾಗಾಗಿ ಅಂಥ ಮಾಹಿತಿಗಳು ಇರ್ಬೋದು. ಆದರೆ ನನಗೆ ತಿಳಿದಂತೆ ಇನ್ನೂ ಈಗ ನೋಡಿ, ಇವತ್ತಿನ ದಿನಗಳಲ್ಲಿ ಶಾಲೆಯಲ್ಲಿ ಅಡ್ಮಿಟ್ ಮಾಡುವಾಗ ಮಗುವು ಡಿಸೆಬಿಲಿಟಿ ಅಂತ ತೋರಿಸ್ತದೆ ಅಂತ ಯಾವ ಡಿಸೆಬಿಲಿಟಿ ಅಂತ ತೋರಿಸಿರುವುದಿಲ್ಲ. ಸಾಮಾನ್ಯವಾಗಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ನಾವು ಹೇಳ್ತೇವೆ, 40% ಮೇಲೆ ಇರಬೇಕಂತ. ಆದರೆ ಅಷ್ಟು ಇರುವುದಿಲ್ಲ. ಆವಾಗ ಏನು ಆಗುತ್ತದೆ, ಇವರು ಅಂಗವಿಕಲತೆ ಅಲ್ಲ ಅಂತ ಬರ್ತದೆ. ಆ ಸಂದರ್ಭದಲ್ಲಿ ಇವರು ನಾವು ಹೋಗಿದ್ದೇವೆ, ಮಾಹಿತಿ ಕೊಡಲಿಲ್ಲ, ಈ ರೀತಿಯ ಆಗ್ತದೆ. ಆದ್ದರಿಂದ ನಾವು ಅಂಗವಿಕಲ ಗುರುತಿನ ಚೀಟಿಯನ್ನು ಮಾಡಿಕೊಳ್ಳಿಕ್ಕೆ ಹಿಂದಿನಗಿಂತ ಇವತ್ತು ತುಂಬ ಈಸಿಯಾಗಿದೆ. ಮತ್ತು ಆಸ್ಪತ್ರೆಗೆ ಹಾಜರಾಗಿ 1 ವಾರದಲ್ಲಿ ಅಥವಾ ಅಂಥ ಅರ್ಜೆಂಟ್ ತುರಿತವಾಗಿದ್ದರೆ ಅದೇ ದಿನವೂ ಸಹ UDID ಕಾರ್ಡನ್ನು ಫೋಟೋಲ್ಲಿ ಅಪ್ಲೋಡ್ ಮಾಡಿ ಅದೇ ದಿನವೂ ಆ ವ್ಯಕ್ತಿಗಳಿಗೆ ಕೊಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ಆಗ್ತಾಯಿದೆ. ಓಕೆ. ಆದರೆ ಇರುವಂಥ ವಿಚಾರ ಏನಂತ ಹೇಳಿದರೆ, ಓಕೆ, ನೀವು ಹೇಳಿರುವಂಥ ವಿಚಾರವನ್ನು ನಾವು ಟೆಕ್ನಿಕಲ್ ಆಗಿ ಕೆಲವು ಇಶ್ಯೂಸ್ಗಳನ್ನು ನಾವು ಕೊಳ್ತೇವೆ. ಆದರೆ ನೋಡುವ, ನನಗೆ ಒಂದು ವಿಚಾರ ತಿಳ್ಕೊಳ್ಬೇಕಾಗಿರುವಂಥದ್ದು, ಒಂದು UDID ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದರೆ ನಿರ್ದಿಷ್ಟ, ಓಕೆ ನೀವು ಹೇಳಿದ್ರಿ ಈ ಎಮರ್ಜೆನ್ಸಿಗೆ 1 ದಿನದಲ್ಲಿ ಆಗ್ತದೆ ಅಂತ ಹೇಳುವಂಥ ನಾನು ಒಪ್ಕೊಳ್ತಿದ್ದೇನೆ. ಆದರೆ ಎಷ್ಟು ದಿನದಲ್ಲಿ ಅವ್ರದ್ದು ಆಗಬೇಕು ಸರ್? UDID ಕಾರ್ಡ್ ಹ್ಯಾಸ್ ಪರ್ ದ ರೂಲ್ ಇಷ್ಟು ದಿನದೊಳಗೆ ಆಗಬೇಕು ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಎಷ್ಟು ದಿನದ ಒಳಗಡೆ ಅವರ UDID ಕಾರ್ಡ್ ಆಗಬೇಕು? ಸಾಮಾನ್ಯವಾಗಿ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲದಂತಹ ವ್ಯವಸ್ಥೆಗಳು ಉಡುಪಿ ಜಿಲ್ಲೆಯಲ್ಲಿದೆ. ಬೇರೆ ಜಿಲ್ಲೆಗಳಲ್ಲಿ ವಾರಕ್ಕೆ 1 ದಿನ ಅಥವಾ ಕೆಲವು ಜಿಲ್ಲೆಗಳಲ್ಲಿ ತಿಂಗಳಿಗೆ 1 ದಿನ ಕೆಲವೊಂದು ಡಿಸಬಿಲಿಟಿಗೆ ಸಂಬಂಧಿಸಿ ಸ್ಪೆಷಲಿಸ್ಟ್ ಬರ್ತಾರೆ. ಆದರೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ 3 ತಾಲೂಕುಗಳಲ್ಲಿಯೂ ನಿರ್ದಿಷ್ಟಪಡಿಸಿದ ವಾರಗಳಲ್ಲಿ, ಉಡುಪಿಯಲ್ಲಿ ಗುರುವಾರ ಹಾಗೂ ಶುಕ್ರವಾರ, ಕುಂದಾಪುರದಲ್ಲಿ ಶುಕ್ರವಾರ ಹಾಗೂ
ಕಾರ್ಕಳದಲ್ಲಿ ಮಂಗಳವಾರ ಸ್ಪೆಷಲಿಸ್ಟ್ ಒಂದು ತಜ್ಞ ವೈದ್ಯರು ಪರೀಕ್ಷೆ ಮಾಡಿ ಅವರಿಗೆ UDI ಕೊಡುವಂಥದ್ದಿದೆ. ಆದರೆ 1 ತಿಂಗಳಿಂದ ಉಡುಪಿಯಲ್ಲಿ ಸಾಮಾನ್ಯ ಒಂದು ತಾಂತ್ರಿಕ ತೊಂದರೆಯಿಂದ ಅದು ನಿಲುಗಡೆಯಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಅದನ್ನು ಸಹ ಇಲಾಖೆಯಿಂದ ನಿರ್ದೇಶನ ನೀಡಲಾಗಿದೆ. ಆದರೆ ನಮ್ಮ ಕುಂದಾಪುರದಲ್ಲಿ ಈಗ ಮಾಡಿದ ನಂತರ ಅದೇ ವಾರದಲ್ಲಿ, ಅಂದರೆ ಅವರು 1 ವಾರದಲ್ಲಿ ಅದನ್ನು ಅಪ್ಲೋಡ್ ಮಾಡಿ UDI ಕಾರ್ಡನ್ನು ಎಲ್ಲಿ ಸ್ವಾವಲಂಬನ ಇದು ವೆಬ್ಸೈಟಿಗೆ ಕಳಿಸ್ತಾರೆ. ಇನ್ನು ಆ ದಿನಗಳಲ್ಲಿ ಸಂಬಂಧಪಟ್ಟಂಥ ಡಾಟಾ ಆಪರೇಟರ್ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಮುಂದಿನ ವಾರದಲ್ಲಿ, ಅಂದರೆ 1 ವಾರದಲ್ಲಿ ಆದಂಥ ಕಾರ್ಡ್ಗಳನ್ನು ಅಸೆಸ್ಮೆಂಟ್ ಆದದನ್ನು ಮುಂದಿನ ವಾರದೊಳಗೆ ಅದನ್ನು ಸ್ವಾವಲಂಬನ ವೆಬ್ಸೈಟಿಗೆ ಕಳಿಸುವಂಥ ಕೆಲಸಗಳು ಆಗ್ತಾಯಿದೆ. ಓಕೆ ಸರ್, ನೀವು ಹೇಳಿದರೆ ಅದು ವಿದಿನ್ 2 ವಾರದಲ್ಲೇ ಅದು ರಿಯಲ್ ಆಗಿ ನಮ್ಗೆ ಆಗಲಿಕ್ಕೆ ಸಾಧ್ಯತೆಗಳು ಉಂಟು ಅಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ನೋಡುವ ಸರ್. ಹೇಗೆ ಇಷ್ಟು ಸ್ಪೀಡಾಗಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮದು ಆಶಯ, ಹಲವಾರು ಪೇರೆಂಟ್ಸ್ ಅವ್ರದ್ದು ಆಶಯ ಅದೇ ರೀತಿಯಲ್ಲಿ ಇರ್ತದೆ. ನಿಮ್ಮೆಲ್ಲ ಸಹಕಾರದಿಂದ ಇವನ್ ಅದು ಅಷ್ಟು ಬೇಗ ಆಗಬೇಕು ಅಂತ ಹೇಳುವಂಥದ್ದು ನಮ್ಮದೊಂದು ರಿಕ್ವೆಸ್ಟ್. ಮತ್ತೆ ಇನ್ನೊಂದು ಸರ್, ಈಗ ಅಂಗವಿಕಲರಿಗಾಗಿರ್ಬೋದು, ಈ ವಿಶೇಷ ಮಕ್ಕಳಿಗಾಗಿರ್ಬೋದು, ಯಾಕಂದರೆ ನೀವು 2 ಜನರನ್ನು ನೋಡಿದ್ದೀರಿ. ಸೊ ಅವರು ಅನುಭವಿಸ್ತಿರುವಂತಹ ಸವಾಲುಗಳು ಏನಂತ ನೀವು ಹೇಳ್ತೀರಿ ಸರ್? ವಿಶೇಷ ಚೇತನರಿಗಿಂತ ವಿಶೇಷ ಚೇತನರ ಪೋಷಕರು ಅನುಭವಿಸುತ್ತಿರುವಂಥ ತೊಂದರೆಗಳು ಅಧಿಕವಾಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ದೈಹಿಕ ಅಂಗವಿಕಲತೆಯಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಪೋಷಕರಿಗೆ ಒತ್ತಡ ಇರೋದಿಲ್ಲ. ಆದರೆ ಈ 3 ವಿಧದ ಬೌದ್ಧಿಕ ಅಂಗವಿಕಲತೆ, ಆಟಿಸಮ್ ಮತ್ತು ಮಲ್ಟಿಪಲ್ ಸರ್ವಿಸ್ ಇವು ತುಂಬ ಸಫರ್ ಆಗಿರ್ತಾರೆ ಅವ್ರ ಮನೆಯವರು. ಅವರಿಗೆ ದಿನನಿತ್ಯದ ಕಾರ್ಯಗಳನ್ನು ಮಾಡಲಿಕ್ಕೆ ಒತ್ತಡ ಇರ್ತದೆ, ಮಕ್ಕಳನ್ನು ನೋಡಲಿಕ್ಕೆ ಆರೈಕೆದಾರ ಇರುವುದಿಲ್ಲ, ಹಾಗೆಯೇ ತನ್ನ ಜೀವನ ನಿರ್ವಹಣೆಯನ್ನು ಮಾಡಬೇಕು. ಅದರಲ್ಲಿಯೂ ಸಹ ಆ ತಾಯಿ ಅನುಭವಿಸುತ್ತಿರುವಂತಹ ತೊಂದರೆಗಳು ಇಂದಿನ ಒತ್ತಡದ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ವೈಜ್ಞಾನಿಕವಾಗಿ ನಾವು ಎಷ್ಟೇ ಸಹ ಈ ಒಂದು ನ್ಯೂನತೆಯನ್ನು ತಡೆಗಟ್ಟಲು ಪ್ರಯತ್ನ ಮಾಡ್ತಾ ಇದ್ದರೂ ಸಹ ಇಂದೂ ಸಹ ಅನೇಕ ಅಂಗವಿಕಲತೆ ಮಕ್ಕಳು ಸಹ ಈ ರೀತಿ ಆಗುತ್ತಿರೋದು ವಿಷಾದ. ಹಾಗೂ ಅದಕ್ಕೆ ಪರ್ಯಾಯವಾಗಿ ಸರಕಾರದ ಹೊಣೆಗಾರಿಕೆ ಅಂದರೆ ಇಲ್ಲಿ ಸರಕಾರದ ಹೊಣೆಗಾರಿಕೆ ಅತಿ ಹೆಚ್ಚು ಆಗಿರ್ತದೆ. ಏಕೆಂದರೆ ಇಂದಿನ ವಿಭಜಿತ ಕುಟುಂಬಗಳಲ್ಲಿ ತಂದೆ ತಾಯಿ ದುಡಿಯಲಿಕ್ಕೆ ಹೋಗಬೇಕಾಗುತ್ತೆ, ಮನೆಯಲ್ಲಿ ಆರೈಕೆ ಮಾಡೋರು ಇರೋದಿಲ್ಲ, ಆ ಮಗುವನ್ನು ನೋಡಿಕೊಳ್ಬೇಕು, ಶಾಲೆಗೆ ಹೋಗಬೇಕು, ಮತ್ತು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು. ಚಿಕಿತ್ಸೆ ಕೊಡಲಿಕ್ಕೆ ಸರ್ಕಾರದ ಅನೇಕ ಯೋಜನೆಗಳಿದ್ದರೂ ಸಹ ಅದಕ್ಕೆ ಪೂರಕವಾದಂತಹ ಮಾರ್ಗದರ್ಶನ ಅಥವಾ ಗೈಡ್ಲೈನ್ಸ್ ಏನು ಹೇಳ್ತೇವೆ ಅದು ಕ್ಲಿಷ್ಟಕರವಾಗಿರ್ತದೆ. ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ಪೋಷಕರು ಸುಸ್ತಾಗಿ ಸೈರಾಣವಾಗಿ, ನಾವು ಇಂದಿನ ನಮ್ಮ ಭಾಷೆಯಲ್ಲಿ ಹೇಳೋದು ಅಂದರೆ ಆ ವ್ಯವಹಾರಗಳೇ ಬೇಡ, ನಮಗೇನಾದ್ರು ಸ್ಕೀಮ್ಗಳಿದ್ದರೆ ಅದನ್ನು ತಗೊಂಡು ನಾವು ಸ್ವಂತ ಖರ್ಚಲ್ಲಿ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ನಿಯಮಾವಳಿಗಳನ್ನು ಜಾರಿಗೆ ತರುವಾಗ ವಿಶೇಷ ಚೇತನರಿಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಓಡಾಟಗಳಿಲ್ಲದೆ ಏನು ನೀಡ್ಸ್ ಇದೆ ಅದು ಸಕಾಲಿಕವಾಗಿ ಮತ್ತು ಅವರಿಗೆ ತೊಂದರೆ ಇಲ್ಲದೆ. ನಾನು ಉದಾಹರಣೆಗೆ ಒಂದು ಕೊಡ್ತಾ ಇದ್ದೇನೆ. ಇವತ್ತು ನಿರಾಮಯ ಯೋಜನೆ ಅಂತ ಸರ್ಕಾರದ ಒಂದು ಉತ್ತಮ ಯೋಜನೆ. ಆದರೆ ಅದನ್ನು ಆನ್ಲೈನಿಗೆ ಹಾಕ್ಕೊಳ್ಬೇಕು, ಕಾರ್ಡ್ ಮಾಡಿಕೊಳ್ಬೇಕು, ಮತ್ತು ಚಿಕಿತ್ಸೆ ಆದ ನಂತರ ಅವರು ಮತ್ತೆ ಕ್ಲೈಮ್ ಮಾಡಿಕೊಳ್ಬೇಕು. ಇದು ಎಷ್ಟು ಕಷ್ಟ ಅಂತ ಹೇಳಿದರೆ, ನಮ್ಮಲ್ಲಿ ಸಂಜೀವಿನಿ ಆರೋಗ್ಯ ಸಂಜೀವಿನಿ ಯೋಜನೆಗಳಿರ್ಬೋದು, ಹೆಲ್ತ್ ಕಾರ್ಡ್ಗಳು ತುಂಬ ಇದೆ. ಅದರಲ್ಲಿ ಹೋದರೆ ಅದು ಆನ್ಲೈನಲ್ಲಿ ಅವರೇ ಪೇಮೆಂಟ್ ಮಾಡಿಕೊಳ್ತಾರೆ. ಆದರೆ ವಿಶೇಷ ಚೇತನರಿಗೆ ಸರ್ಕಾರ ಯೋಜನೆಗಳನ್ನು ತೆಗೆದುಕೊಳ್ಳುವಾಗ ಇನ್ನೂ ಆ ರೀತಿಯ ಯೋಜನೆಗಳು ನಮಗೆ ಬೇಡ ಎನ್ನುವಂಥ ಮಟ್ಟದಲ್ಲಿ ಇದೆ. ಹಾಗಾಗಿ ಅದನ್ನು ನಾವು ಎಷ್ಟು ಸರಳವಾಗ್ತದೆ ಆ ರೀತಿಯ ಸರಳಗೊಳಿಸಿ, ನಿಜವಾಗಿ ಇವತ್ತು ವಿಶೇಷ ಚೇತನದಿಂದ ಏನೂ ತೊಂದರೆ ಆಗ್ತಿಲ್ಲ, ಯಾವುದೇ ಲೋಪಗಳು ಆಗ್ತಾಯಿಲ್ಲ ಸೌಲಭ್ಯ ಪಡೆದುಕೊಳ್ಳಲು. ಈ ಸರ್ಕಾರದ ನಿರ್ಬಂಧದಿಂದಾಗಿ ನಮಗೆ ಸೌಲಭ್ಯಗಳಿಂದ ವಂಚಿತ ಆಗ್ತಿದೆ. ಆ ನಿರ್ಬಂಧಗಳನ್ನು ಕಡಿಮೆ ಮಾಡಿಕೊಳ್ಬೇಕನ್ನೋ ನಮ್ಮ ಆಶಯ. ಅದು ಸರಿಯಾದ ಉತ್ತರ ಸರ್. ಏನಂತ ಸರಿಯಾಗಿ ವಿಚಾರವನ್ನು ಹೇಳಿದ್ರಿ ಸರ್. ಏನಂತ ಹೇಳಿದರೆ, ಹಲವಾರು ಸ್ಕೀಮ್ಸ್ಗಳಾಗಿರ್ಬೋದು, ಹಲವಾರು ನಮ್ಮ ವಿಶೇಷ ಮಕ್ಕಳಿಗಾಗಿರ್ಬೋದು, ಅಂಗವಿಕಲರಿಗಾಗಿರ್ಬೋದು, ಹಲವಾರು ರೀತಿಯ ಸ್ಕೀಮ್ಸ್ಗಳು ಬರ್ತದೆ. ಅದನ್ನು ಅವರು ತೆಗೆದುಕೊಳ್ಬೇಕಂತ ಹೇಳಿದರೆ ಅವ್ರದ್ದು ಪರದಾಡುವಂತಹ ವಿಚಾರಗಳು ತುಂಬ ಜಾಸ್ತಿ ಆಗಿರ್ತದೆ. ಆವಾಗ ಅದಕ್ಕೆ ಅವ್ರಿಗೆ ತಗೊಳ್ಬೇಕಾ ಬೇಡವಾ ಅಂತ ಹೇಳುವಂತಹ ಪ್ರಶ್ನೆಗಳೇ ಜಾಸ್ತಿ ಆಗಿರುವಂಥದ್ದು ನಾವು ನೋಡಿರುವಂಥದ್ದು ಜಾಸ್ತಿ. ಸರ್, ನನಗೆ ಇನ್ನೊಂದು ಪ್ರಶ್ನೆ ನನಗೆ ಕಾಡುವಂಥದ್ದು ಸರ್. ಈಗ
ಒಂದು ಸಾಮಾನ್ಯ ವೃತ್ತಿಗೆ ಹೋಗ್ತಾರಂತ ಹೇಳಿದ್ರು ಸಹ ಅವರಿಗೆ ಈಗಿನ ಒಂದು ಏನು ಎಕನಾಮಿಕಲ್ ಕಂಡೀಷನ್ನ ರೀತಿಯಲ್ಲಿ ಅವರಿಗೆ ಅವರ ದಿನನಿತ್ಯವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೊ ಈಗ ನಿಮ್ಮ VRWC ಆಗಿರ್ಬೋದು, MRWC ಆಗಿರ್ಬೋದು, ಈಗ ಸಹಾಯಧನ ಅಂತ ಹೇಳಿ ಅವರು ಕೊಡ್ತಾ ಇರುವಂಥದ್ದು, ಅದು ಎಷ್ಟರ ಮಟ್ಟಿಗೆ ನಿಮಗೆ ಸಾಕಾಗ್ತಾ ಉಂಟು ಸರ್? ಗೌರವಧನ ಹೇಳುವುದು ಸರ್ಕಾರವು ಕೊಟ್ಟಿರುವಂಥ ಒಂದು ಯೋಜನೆಯಲ್ಲಿ ಬರುವಂಥದ್ದು. ನಾವು ಕಾಲಕಾಲಕ್ಕೆ ಏನು ಗೈಡ್ಲೈನ್ಸ್ ಇದೆ, ಕಾಲಕಾಲಕ್ಕೆ ಅದನ್ನು ಪರಿಷ್ಕರಣೆ ಮಾಡ್ತೇವೆ ಅಂತ ಕಾಲಕ್ಕೆ ಪರಿಷ್ಕರಣೆ ಮಾಡಿದ್ದಾರೆ. ಆದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಏನು ಜೀವನ ಮಟ್ಟದ ವ್ಯವಸ್ಥೆಯಲ್ಲಿ ಅದು ಸಾಕಾಗುವುದಿಲ್ಲ ಖಂಡಿತ. ಆದರೆ ಸರ್ಕಾರವು ಅದನ್ನು ಗಮನಿಸಬೇಕಿತ್ತು ಮತ್ತು ಗೈಡ್ಲೈನ್ಸಲ್ಲಿ ಹೇಳಬೇಕಿತ್ತು. ಅವರ ಜೀವನ ನಿರ್ವಹಣೆಗೆ ಆಗುವಷ್ಟು ಕೊಡ್ತದೆ ಅಂತ ಹೇಳಿದರೆ ನಮಗೆ ಖುಷಿ ಆಗ್ತಿತ್ತು. ಆದರೆ ಇದು ಕನಿಷ್ಠ ವೇತನಕ್ಕೂ ಬರೋದಿಲ್ಲ, ಪರ್ಯಾಯ ಉದ್ಯೋಗ ಮಾಡ್ಕೊಳ್ಳಿಕ್ಕೂ ಇವತ್ತು ಅವಕಾಶ ಆಗ್ತಾ ಇಲ್ಲ. ಯಾಕಂದರೆ ಈ ಹಾಜರಾತಿ ಮಾಡೋದ್ರಿಂದ ಅದು ಬೇರೆ ಉದ್ಯೋಗ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಇನ್ನು ಪಾರ್ಟ್ ಟೈಮಲ್ಲಿ ಮಾಡೋಣ ಅಂತ ಹೇಳಿದರೆ ಸಂಜೆ 5 ಗಂಟೆ ಮೇಲೆ ಇಲ್ಲಿಯ ನಮ್ಮ ವಾತಾವರಣಕ್ಕೆ ಅದು ಅಷ್ಟೊಂದು ಸೂಕ್ತವಾಗುವುದಿಲ್ಲ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ಇದು ಕಷ್ಟದ ಸಾಧ್ಯ. ಆದ್ದರಿಂದ ಅವರ ಜೀವನ ನಿರ್ವಹಣೆಗೆ ಆಗುವಷ್ಟು ಕನಿಷ್ಠ ಏನಿದೆ ಅವರ ಜೀವನ ಕನಿಷ್ಠ ವೇತನ ಕೊಡಲಿಕ್ಕೆ ಅವರಲ್ಲಿ ಕಷ್ಟ ಸಾಧ್ಯ. ಕಾನೂನಾತ್ಮಕ ತೊಂದರೆಗಳಿದ್ದರೂ ಸಹ ಅದಕ್ಕೆ ಸಮಾನವಾದಂತಹ ಗೌರವವನ್ನು ಕೊಟ್ಟಲ್ಲಿ ವಿಶೇಷತೆ ಇನ್ನೂ ಸಹ ಹೆಚ್ಚಿನ ಆಸಕ್ತಿಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಸೌಲಭ್ಯಗಳನ್ನು ಎಲ್ಲವನ್ನೂ ಸಹ ಗ್ರಾಮ ಪಂಚಾಯಿತಿಗೆ ಕೊಟ್ಟಲ್ಲಿ ಅದು ಕಷ್ಟ ಆಗುತ್ತೆ. ಯಾಕೆಂದರೆ ಕೆಲವೊಂದು ಗ್ರಾಮ ಪಂಚಾಯಿತಿಗಳು ಸಹ ಆರ್ಥಿಕ ಸ್ವಾವಲಂಬನೆ ಸ್ಥಾಪನೆಗೆ ಇಂದು ಗ್ರಾಮೀಣ ಪರಿಸರದಿಂದ ಅದು ಕಷ್ಟ ಆಗ್ತದೆ. ಆದ್ದರಿಂದ ಅವರ ಜೀವನ ನಿರ್ವಹಣೆಗೆ ಆಗುವಷ್ಟು ಗೌರವಧನವನ್ನು ಕೊಟ್ಟರೆ ಗೌರವಿತವಾದ, ಏಕೆಂದರೆ ನಾವು ಅಂಗವಿಕಲ ಮುಖ್ಯವಾಹಿನಿಗೆ ತರ್ತೇವೆ ಅಂದ ಮೇಲೆ ಅವರಿಗೆ ಗೌರವಧನವನ್ನು ಸಹ ಗೌರವಯುತವಾಗಿ ಬಾಳುವಷ್ಟು ಕೊಡಬೇಕೆನ್ನುವುದು ನಮ್ಮ ಆಶಯ. ಸರ್, ಇನ್ನೊಂದು ಪ್ರಶ್ನೆ ಸರ್. ಈಗ ಏನು ನಮ್ಮ ಡಿಸಬಿಲಿಟಿಗೆ ತಕ್ಕಂತೆ ಅವರಿಗೆ ಒಂದು ಪೆನ್ಷನ್ ಸಿಗಬೇಕು ಅಂತ ಹೇಳುವಂಥದ್ದು ಇರುವಂಥದ್ದು. ಸೊ ಆ ಪೆನ್ಷನ್ ಅದು ಎಲ್ಲಿಗೆ ಸಾಕಾಗ್ತದೆ ಅಂತ ಹೇಳಿ, ಯಾಕಂತೇಳಿದರೆ ನಿಮ್ಮ ಹತ್ರ ಅದು ಕೇಳಬೇಕು ಅಂತ ಹೇಳುವಂಥದ್ದು ಮುಖ್ಯ ಕಾರಣ ಏನಂತ ಹೇಳಿದರೆ, ನೀವು ಕೇವಲ MRW ಸಹ ಆಗಿರುವಂಥದ್ದಲ್ಲ, ನೀವು ಅದೇ ರೀತಿ ಇಲ್ಲಿ ಒಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಒಂದು ಸಂಸ್ಥೆಗೆ ಅಲ್ಲಿ ಅಧ್ಯಕ್ಷರು ಸಹ ಆಗಿದ್ದೀರಿ ಅಂತ ಹೇಳೋದ್ರಿಂದ ನಿಮ್ಮ ಹತ್ರ ಆ ಕ್ವಶನ್ ಕೇಳಿದರೆ ಒಳ್ಳೆಯದು ಅಂತ ನನಗೆ ಎಣಿಸ್ತದೆ. ಯಾಕಂತ ಹೇಳಿದರೆ ನೀವು ಇಂಥ ವಿಚಾರಗಳನ್ನು ಎಷ್ಟು ಸರ್ಕಾರಕ್ಕೆ ತಿಳಿಸುವಂಥದ್ದು, ಇದು ವಿಚಾರ ನಮ್ಮ ಸಾರ್ವಜನಿಕರು ತಿಳಿಬೇಕು ಅಂತ ಹೇಳುವಂಥಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳ್ತಿದ್ದೇನೆ ಸರ್. ಸರ್, ಇದೊಂದು ಕ್ಲಿಷ್ಟಕರವಾದಂಥ ಸಮಸ್ಯೆಯಾಗಿ ಉಳಿದಿದೆ. ಯಾಕೆಂದರೆ ಸರ್ಕಾರ ನಮ್ಮನ್ನು ಅಂಗವಿಕಲರನ್ನು ವಿಶೇಷಚೇತನ ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡ್ತದೆ ಅಂತ ಇನ್ನೂ ಸಹ ಅರ್ಥ ಆಗಲಿಲ್ಲ. 2016 ಅಂಗವಿಕಲ ಹಕ್ಕುಗಳ ಅಧಿನಿಯಮ ವೈದ್ಯಕೀಯ ಶಿಕ್ಷಣ ಹಾಗೂ ಸಾಮಾಜಿಕ ಪುನರ್ವಸತಿಗೆ ಆದ್ಯತೆ ಕೊಟ್ಟು ಅವರನ್ನು ಮುಖ್ಯವಾಹಿನಿಗೆ ತರಬೇಕಂತ ಹೇಳಿರುವಂಥದ್ದು. ಇಂದು ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ ಮತ್ತು ಸೌಲಭ್ಯಗಳನ್ನು ರೀತಿಯಲ್ಲಿ ಕೊಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವೊಂದು ತೊಂದರೆಗಳನ್ನು ಇದ್ದರೂ ಸಹ ವಿಶೇಷಚೇತನ ಆದ್ಯತೆ ಮೇಲೆ ಆರೋಗ್ಯ ಇಲಾಖೆಯಿಂದ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಬಂದಾಗ ಶಿಕ್ಷಣವನ್ನು ಸಹ ಯಾವ ಮಗು ಶಾಲೆಗೆ ಹೋಗಬಾರ್ದು, ಅದನ್ನು ಗುರುತಿಸಿ ಯಾವ ಶಾಲೆಗೆ ಸೇರಿಸಬೇಕು, ಅದು ವಿಶೇಷ ಶಾಲೆಗಿರ್ಬೋದು, ಸಾಮಾನ್ಯ ಶಾಲೆಗಿರ್ಬೋದು, ಅದನ್ನು ಕೊಟ್ಟು ಅವರಿಗೆ ಕೊಡುವಂಥ ಸೌಲಭ್ಯವನ್ನು ಕೊಡ್ತಾ ಇದೆ. ಆದರೆ ಸರ್ಕಾರದಿಂದ ಬರುವಂಥ ಅನುದಾನಗಳು ಸಕಾಲಿಕ ಬರದೇ ಇದ್ದಲ್ಲಿ ಆ ಕೊಟ್ಟಿರುವಂಥ ಫಲಾನುಭವಿಗೆ ಏನು ನಾವು ವಿದ್ಯಾರ್ಥಿ ಇರ್ಬೋದು, ಶಿಕ್ಷಣ ವೈದ್ಯಕೀಯ ಇರ್ಬೋದು, ಅವರಿಗೆ ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ, ನಮ್ಮ ಇಲಾಖೆಯಲ್ಲಿ ಒಂದು ಸ್ಕೀಮ್ ಇದೆ, ನಿವಾರಣಾ ಶಸ್ತ್ರಚಿಕಿತ್ಸೆ ಅಂತೇಳಿ. ವಿಶೇಷಚೇತನ ಮುಖ್ಯವಾಹಿನಿಗೆ ತರುವ ಚಿಕಿತ್ಸೆಗಳನ್ನು ಮಾಡಿಕೊಂಡಲ್ಲಿ ಅವರಿಗೆ ಪರಿಹಾರವಾಗಿ ಚಿಕಿತ್ಸೆ ಮಾಡಿಕೊಂಡ ನಂತರ ಕೊಡುವಂಥದ್ದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ತಗುಲಿರುವ ವೆಚ್ಚದಷ್ಟು ಪೂರ್ತಿಯಾಗಿ ಕೊಡಲಿಕ್ಕೆ ಅನುದಾನ ಬರೋದಿಲ್ಲ. ಆವಾಗ ನಾವು ಇಲಾಖೆಯ ಬಳಿ ಕೇಳಬೇಕಾಗುತ್ತೆ ಬಿಟ್ಟು ಸರ್ಕಾರದ ಕೆಲವಿರೋದಿಲ್ಲ. ಈ ಬಗ್ಗೆ ನಾವು ಅನೇಕ ಸಾರಿ ಸರ್ಕಾರದ ಮುಂದೆ ಅಹವಾಲುಗಳನ್ನು ಸಂಘಟನೆ ವತಿಯಿಂದ ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಮಾಸಿಕ ಪೋಷಣ ಭತ್ಯೆ ನಮಗೆ ಕೊಡುತ್ತಿರುವಂಥದ್ದು ಇದು ಒಂದು ರೀತಿಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಮತ್ತು ಬಿಡಲಿಕ್ಕೂ ಆಗದಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಏಕೆಂದರೆ ಹಿಂದೆ 2022ರಲ್ಲಿ ಏನು 100 ರೂಪಾಯಿ ಏರಿಸಿದೆ, 100 ರೂಪಾಯಿ 50 ರೂಪಾಯಿ ಏರಿಸ್ತಾ ಬರುವಂಥದ್ದು. ನಾವು ಇಂದು ಸರ್ಕಾರವನ್ನು ದೂರಲಿಕ್ಕೂ ಆಗೋದಿಲ್ಲ, ಇಲಾಖೆಯನ್ನು ದೂರಲಿಕ್ಕೆ ಆಗೋದಿಲ್ಲ, ಸಮಾಜವನ್ನು ದೂರಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿದೆ.
ಅಂಗವಿಕಲರಿಗೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಏಜ್ 40-50ವರೆಗೆ ಅವ್ರು ದುಡಿಬೋದು. ಆದರೂ ಸಹ ಇಲ್ಲಿ ಕೊಟ್ಟಿರುವಂಥ ಒಂದು ನಿರ್ಬಂಧನೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದವಾಗಿದೆ. ಒಬ್ಬ ವಿಶೇಷಚೇತನ ವ್ಯಕ್ತಿಗೆ ಏನೂ ಆದಾಯ ಇಲ್ಲ, ಅವನಿಗೆ ಸರಿಯಾಗಿ ಕೇಳಿದ್ರೆ ಅವನ ಹೆಸರಲ್ಲಿ ರೇಷನ್ ಕಾರ್ಡ್ ಇಲ್ಲ, ಆದರೆ ಅವನಿಗೆ 32,000 ಆದಾಯ ಮಿತಿಯನ್ನು ಕೊಟ್ಟು ಒಂದು ಇದು ಕಟೌಟ್ ಮಾಡಿಟ್ಟು ಅವ್ರನ್ನೆಲ್ಲ ಈ ಒಂದು ವಿಶೇಷತೆಗೆ ಪೋಷಣ ಭತ್ಯೆ ಇಲ್ಲಿದ್ದ ರೀತಿಯ ಮಾಡಿದ್ದಾರೆ. ಒಬ್ಬ ಹಿರಿಯ ನಾಗರಿಕರಿಗಾದರೂ 1,200 ರೂಪಾಯಿ ಅವರು ದುಡಿದು ವಿಶ್ರಾಂತಿ ಜೀವನ ಕೊಡಬಾರ್ದಂತಲ್ಲ, ನಾವು ಯಾರಿಗೂ ಕೊಡಬಾರ್ದಂತಿಲ್ಲ, ಆದರೆ ಆದ್ಯತೆಯ ಮೇಲೆ ಯಾರಿಗೆ ಕೊಡಬೇಕಾಗಿತ್ತು ಅದನ್ನು 800, 1,400 ಅಂತೇಳಿ ಇಟ್ಟು ನಮ್ಮನ್ನು ಪೆನ್ಷನ್ ಹೋಲ್ಡ್ರು ಅಲ್ಲ, ಮತ್ತು ಭಿಕ್ಷೆ ಬೇಡಲಿಕ್ಕೂ ಇಲ್ಲ. ಅಂದರೆ ಇವತ್ತು ಹಿಂದೆ ಭಿಕ್ಷೆ ಬೇಡಿ ಅನೇಕ ಜನರು ವಿಶೇಷಚೇತನರು ತನ್ನ ಜೀವನ ನಿರ್ವಹಣೆಗಾಗಿ ಕೆಲವೊಂದು ಮಾಡೆಲ್ ಆಗಿ ಬೇರೆಯವರಿಗೆ ಮಾದರಿಯಾಗಿ ದಾನ ಮಾಡುವಂಥ ಅವರು ಇದ್ದಾರೆ, ಇಲ್ಲ ಅಂತಿಲ್ಲ ನಾವು. ಆದರೆ ಇಂದು ರಸ್ತೆಯಲ್ಲಿ ಭಿಕ್ಷೆ ಬೇಡಿದ್ರೆ ಅಲ್ಲಿ ಹೇಳ್ತಾರೆ ನಿಂಗೇನೋ ಪೆನ್ಷನ್ ಕೊಡ್ತಾರಂತ. ಒಳಗಡೆ ಬಂದರೆ ಅವನಿಗೆ ಔಷಧಕ್ಕೆ ಸಾಕಾಗೋದಿಲ್ಲ. ಕೆಲವೊಂದು ಸಲ ಆಸ್ಪತ್ರೆಯಲ್ಲಿ ಹೋದರೂ ಸಹ ಅವರಿಗೆ ಬೇಕಾದಂಥ ಔಷಧಗಳು ಲಭ್ಯ ಇರುವುದಿಲ್ಲ, ಅದನ್ನು ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ದಯಮಾಡಿ ನಾನು ಸರ್ಕಾರದಲ್ಲಿ ಮಾಧ್ಯಮ ಮೂಲಕ ಸಮಸ್ತ ವಿಶೇಷತೆಗಾಗಿ ಕೇಳ್ಕೊಳ್ಳೋದಂದರೆ ದಯಮಾಡಿ ಅವರಿಗೆ ಆದಾಯ ಮಿತಿಯನ್ನು, ಯಾವುದು ಸರ್ಕಾರಿ ನೌಕರರ ಆದರೆ ಅವರಿಗೆ ಆದಾಯ ಇದೆ, ಓಕೆ. ಇವರಿಗೆ ಇವತ್ತು ಹೊರಗಡೆ ಹೋದ್ರೆ ಮಾತ್ರ ಸಂಬಳ ಇರುವಂಥದ್ದು, ಆದರೆ ಏನೂ ಇಲ್ಲ. ಆದಾಯ ಮಿತಿಯನ್ನು ತೆಗೆದು ಏನು ಕೊಡಬೇಕಿತ್ತು ಅವರಿಗೆ ಮಾಸಿಕ ಪೋಷಣೆ ಕನಿಷ್ಠ 3,000, ಯಾವುದು 75% ಇದ್ದವರಿಗೆ ನೀವು ವರ್ಗೀಕರಣ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಯಾಕಂದರೆ 75% ಇದ್ದವ್ರು ಏನೋ ದುಡ್ಕೊಂಡು ತಿನ್ನಲಿಕ್ಕೆ ಆಗುತ್ತೆ. 75% ಮೇಲಿದ್ದವರಿಗೆ ಕನಿಷ್ಠ 5,000 ರೂಪಾಯಿ ಮಾಡಬೇಕಾಗುತ್ತೆ. ಯಾಕಂದರೆ ಆಂಧ್ರದಲ್ಲಿ ಮಾಡಿದ್ದಾರೆ, ಆಂಧ್ರದಲ್ಲಿ 5,000, 10,000 ಹಾಗೂ 15,000 ಮಾಡಿದ್ದಾರೆ. ಏನು ಬರಲಿಕ್ಕಾಗೋಲ್ಲ, ಮನೆಯೊಳಗೆ ಹೊರಗಡೆ ಬರಲಿಕ್ಕಾಗೋಲ್ಲ ಅಂಥವ್ರಿಗೆ 15,000 ಕೊಡ್ತಿದ್ದಾರೆ. ಆಂಧ್ರದ ಮಾದರಿಯನ್ನು ನಾವು ಮಾಡಿದರೆ ಅನುಕೂಲವಾಗುತ್ತಂತ ಈ ಮಾಧ್ಯಮ ಮೂಲಕ ಕೇಳ್ಕೊಳ್ತೇನೆ. ಓಕೆ ಸರ್, ಐ ಥಿಂಕ್ ಹಲವಾರು ವಿಚಾರಗಳನ್ನು ನಾವು ನಿಮ್ಮ ಹತ್ರ ಮಾತಾಡಲಿಕ್ಕಾಯಿತು. ಯಾಕಂತ ಹೇಳಿದರೆ ನಾನು ಆವಾಗನೇ ಹೇಳಿದಾಗೆ ನೀವು ಕೇವಲ ಒಂದು MRW ಮಾತ್ರ ಅಲ್ಲದೆ ಒಂದು ಸಂಸ್ಥೆಯ ಒಂದು ಸಂಘಟನೆಯ ಅಧ್ಯಕ್ಷರು ಆಗಿರೋದ್ರಿಂದ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಸೊ ಒಂದು ಕೊನೆಯದಾಗಿ ಒಂದು ನಮ್ಮ ವೀಕ್ಷಕರಿಗಾಗಿರ್ಬೋದು ಮತ್ತು ಒಂದು ಸರ್ಕಾರಕ್ಕಾಗಿರ್ಬೋದು, ಇದು ಮನವಿಯೂ ಆಗಿರ್ಬೋದು, ಇವನ್ ಒಂದು ಸಜೆಷನೂ ಆಗಿರ್ಬೋದು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ವಿಶೇಷಚೇತನರು ಅಥವಾ ಪೋಷಕರು ನಾವು ಸಮಾಜದಲ್ಲಿ ಗೌರವಯುತವಾಗಿ ಬಾಳಬೇಕಾಗುತ್ತೆ. ಯಾಕಂದರೆ ಇದು ನಮಗೆ ಕಾಯ್ದೆ ಕೊಟ್ಟಿರೋದು, ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಒಟ್ಟಿಗೆ ಅಂಗವಿಕಲರಿಗೆ ವಿಶೇಷ ಕಾನೂನುಗಳು ಬೇರೆ ಇದೆ. ಆದರೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ, ಸಮಾಜದ ಅಥವಾ ಕಟ್ಟಕಡೆಯ ವ್ಯಕ್ತಿಯ ಬರಬೇಕಾದ್ರೆ ಸಮಾಜದ ಸಹಕಾರವಿಲ್ಲದೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಒಬ್ಬ ವಿಶೇಷಚೇತನರು, ನಮಗೆ ಅದು ಕೊಡಬೇಕು ಇದು ಬೇಕೆಂದು ಅವರ ಮೇಲೆ ಒಂದು ದಬ್ಬಾಳಿಕೆಯನ್ನು ತೋರಿಸಬಾರ್ದು. ನಮ್ರವಾಗಿ ನಮಗೆ ಸಿಗಬೇಕಾದ ಸೌಲಭ್ಯವನ್ನು ಸಿಗದೇ ಇದ್ದಾಗ ಕಾನೂನುಗಳು ಬೇರೆ ಇದೆ. ನಾವು ಅವರೊತ್ತಿಗೆ ಒಂದುಗೂಡಿಕೊಂಡು ಅನೇಕ ಸಂಘ ಸಂಸ್ಥೆಗಳು ಇಂದು ನಮ್ಮ ಪರವಾಗಿ ಕೆಲಸ ಮಾಡ್ತಾಯಿದ್ದೇವೆ ಮತ್ತು ಪೂರಕವಾಗಿ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿದ್ವಿ. ಈಗ CSR ನಿಧಿಯಿಂದ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಳೆದ ವರ್ಷ 27 ಯಂತ್ರಚಾಲಿತ ವಾಹನಗಳನ್ನು ನಮ್ಮ ಈ ಸರ್ಕಾರ ಕೊಡ್ತಾ ಅಂತ ಇದ್ದರೆ ತುಂಬ ವರ್ಷ ಹೋಗ್ತಿತ್ತು. ಈಗ ನಮ್ಮ ಉಡುಪಿ ಜಿಲ್ಲೆ ಸಾಮಾನ್ಯವಾಗಿ ಸರ್ಕಾರ ನಿಯಮ ಪ್ರಕಾರ ಕೊಡಬೇಕಾದಂಥ ತ್ರಿಚಕ್ರ ವಾಹನಗಳು 99% ಮುಗಿದಿದೆ. ಇನ್ನು 1% ಇರ್ತದೆ, ಅದು ಸರ್ಕಾರದಿಂದ ಬರುವಾಗ. ಯಾಕಂದ್ರೆ ನಾನು ಸರ್ಕಾರವನ್ನು ದೂರುವುದಿಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಸಹ ಕಷ್ಟ ಆಗ್ಬೋದು. ಆದರೆ ನಮಗೆ ಜಿಲ್ಲಾ ಪಂಚಾಯತ್ಗಳಲ್ಲಿ ಇರುವಂಥ ಅನುದಾನ, ಗ್ರಾಮ ಪಂಚಾಯತ್ಗಳಲ್ಲಿ ಇರುವಂಥ ಆ ಜಿಲ್ಲೆಯ ವಿಶೇಷಚೇತನರಿಗೆ ತಲುಪಿಸಲು ಅನುಕೂಲ ಮಾಡಿಕೊಟ್ಟಲ್ಲಿ. ಏಕೆಂದರೆ ಅಲ್ಲಿ 2 ರೀತಿ ಇದೆ, ಒಂದು ಸ್ವಂತ ಅನುದಾನ, ಮತ್ತೊಂದು ಸಂಯುಕ್ತ ಅನುದಾನ ಅಂತ. ಸಂಯುಕ್ತ ಅನುದಾನದಲ್ಲಿ ವಿಶೇಷವಾಗಿ ವೈಯಕ್ತಿಗತವಾಗಿ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಇದೆ. ಅದನ್ನು ಮಾರ್ಪಾಡುಗೊಳಿಸಿ ಯಾರಿಗೆ ನೀಡಿಸಿದೆ, ಒಬ್ಬ ವಿಶೇಷ ವ್ಯಕ್ತಿ ಉದ್ಯೋಗ ಮಾಡ್ಕೊಳ್ತಾರೆ. ಯಾಕಂದರೆ ಸರ್ಕಾರದಿಂದ ಇಲಾಖೆಯಿಂದ ಕೊಡುವಂತಹ ಸೌಲಭ್ಯಗಳಲ್ಲಿ ಸಾಕಾಗುವುದಿಲ್ಲ. ಏನು ಆಧಾರ ಯೋಜನೆ ಅಂತ ಅದು ನಮಗೆ ಬೇಕಾದಷ್ಟು ಬರ್ತಾಯಿಲ್ಲ. ಆದರೆ ಜಿಲ್ಲಾ ಪಂಚಾಯತ್ ಮೂಲಕ ಒಬ್ಬ ವರ್ಷಕ್ಕೆ 1-2 ಇಬ್ಬ ವಿಶೇಷಚೇತನರಿಗೆ ಸಂಪೂರ್ಣವಾದ, ಏಕೆಂದರೆ ಕೊಡುವಂಥದ್ದು ಸಾಲಗಳ ರೂಪದಲ್ಲಿ ಕೊಡ್ತಾರೆ. ಬ್ಯಾಂಕುಗಳಲ್ಲಿ ತುಂಬ ಅಡೆತಡೆಗಳಿದೆ. ಅವರ ಕೇಳಿರುವಂಥ ದಾಖಲೆಗಳನ್ನು ನಮ್ಮ ವಿಶೇಷಚೇತನ ಕೊಡಲಿಲ್ಲ. ಯಾಕಂದರೆ ಹೆಚ್ಚಿನ ವಿಶೇಷಚೇತನರು ಅವರ ಪೋಷಕರ
ಒಟ್ಟಿಗೆ ಇರುವುದು. ಯಾಕಂದರೆ ಅವರಿಗಾದಂತಹ ಮನೆಗಳಿಲ್ಲ, ಅವ್ರದ್ದಾದಂಥ ರೇಷನ್ ಕಾರ್ಡ್ ಇಲ್ಲ, ಈ ರೀತಿಯ ಸಮಸ್ಯೆಗಳಿರುವಾಗ ಮನೆಯವರು ಒಪ್ಪಿಗೆ ಪಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಯಾರು ಮುಖ್ಯವಾಹಿನಿಗೆ ಬರ್ತಾರಂತ ಘೋಷಣೆ ಮಾಡಿಕೊಳ್ತಾರೋ, ಹೇಳಿಕೊಳ್ತಾರೆ, ಅಂಥವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಲ್ಲಿ ಇಂದು ವಿಶೇಷ ಸಹ ಸಮಾಜದ ಮುಖ್ಯವಾಹಿನಿ ಗೌರವಯುತವಾಗಿ ಬಾಳ್ವೆ ಮಾಡಲಿಕ್ಕೆ ಸಾಕಷ್ಟು ವಿಫಲ ಅವಕಾಶಗಳನ್ನು ಇದೆ. ಇವತ್ತು ಒಂದು ರೀತಿಯಲ್ಲಿ ನಮಗೆ ಉಡುಪಿ ಜಿಲ್ಲೆ ಒಂದು ಮಾದರಿಯಾಗಿ ಇದೆ. ಯಾಕಂದರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಓಡಾಟ ಮಾಡಿದಾಗ ಇಂದು ಮೊನ್ನೆ ಏನು ಪೋಷಣಾ ಭತ್ಯೆ ಡ್ರಾಪ್ಔಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಇರುವಂಥದ್ದು ನಕಲಿ ಅಂಗವಿಕಲರು. ಇದನ್ನು ದಯಮಾಡಿ ಯಾರು ಸೃಷ್ಟಿ ಮಾಡಿಕೊಳ್ಳಬಾರ್ದು. ಈ ನಕಲಿ ಅಂಗವಿಕಲರನ್ನು ಸೃಷ್ಟಿ ಮಾಡಿಕೊಂಡು ಸರಕಾರಕ್ಕೆ ನಷ್ಟ ಉಂಟು ಮಾಡಿ ಸಾಮಾನ್ಯವಾಗಿರುವಂತಹ ನಿಯತಿಯಿಂದ ಇರುವಂತಹ ವಿಶೇಷತೆ ತೊಂದರೆ ಆಗ್ತದೆ. ಹಾಗಾಗಿ ಇಂತಹ ನಾವು ಅವಕಾಶ ಮಾಡಿಕೊಟ್ಟಿದೆ. ಇನ್ನೊಂದು ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದರೆ, ಈಗ ಏನೋ ನಕಲಿ ಅಂಗವಿಕಲತೆ ಅಥವಾ ಪಿಂಚಣಿಯನ್ನು ತಾವು ತಡೆ ಹಿಡಿದು ಅದನ್ನು ಕಂಡು ಹಿಡಿದು ಅವರಿಗೆ ನಿಲ್ಲಿಸಿದ್ದೀರಿ. ಆ ಉಳಿಕೆಯ ಹಣ ಏನಾಗಿದೆ ಈಗ ಅದನ್ನು ಸೀದವಾಗಿ ಯಾರಿಗಿದ್ದಾರೆ ಅವರಿಗೆ ಹಂಚಿಕೆ ಮಾಡಿ ಅವರ ಪಿಂಚಣಿಯನ್ನು ಹೆಚ್ಚಿಸಿ ಮಾಡಿದರೆ ನಾನು ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏಕೆಂದರೆ ಎಷ್ಟೋ 16 ಲಕ್ಷ ವಿಶೇಷಚೇತನು ಅದು ನಿಯಮಬಾಹಿರವಾಗಿ ತಗೊಳ್ತಾ ಇದ್ದಂತ ಆ ಹಣ ಉಳಿತದೆ. ಅದನ್ನು ಕಾಯ್ದಿರಿಸಿ ಈಗ ಏನು ಕೊಡ್ತಾ ಇದ್ರಿ ಉಳಿದ ವಿಶೇಷಚೇತನಿಗೆ ಅದನ್ನು ಕೊಟ್ಟಲ್ಲಿ ಅನುಕೂಲ ಆಗ್ತದೆ ಮತ್ತು ಅವರಿಗೆ ಹಸನಾದ ಜೀವನ, ಅಂದರೆ ಒಳ್ಳೆಯ ಜೀವನ ಅಂತ ಹೇಳಿದ್ರೆ ಅವ್ರು ದುಡ್ಕೊಳ್ಬೇಕು. ನಾವು ಪೂರ್ಣ ಕೊಡಿ ಅಂತೇಳಿ ಹೇಳೋದಿಲ್ಲ, ಅದು ಇವತ್ತಿನ ಕಷ್ಟ. ಆದರೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಇರ್ತದೆ ಯಾವುದಕ್ಕೆ. ಯಾಕಂದರೆ ವಿಶೇಷಚೇತನಿಗೆ ಯಾವುದೇ ಸೌಲಭ್ಯವನ್ನು ಒಮ್ಮೆ ಕೊಟ್ಟರೆ ಅವರು ಜೀವನ ಪರ್ಯಂತ ನೆನಪಿಟ್ಕೊಳ್ತಾರೆ, ಬೇರೆಯವ್ರ ಕಣಗಲ್ಲ. ಅವರು ನೆನಪಿಟ್ಕೊಂಡು ನೀವು ಸಾಮಾನ್ಯವಾಗಿ ಅಟಿಸಮ್ ಇರ್ಬೋದು, ಬೌದ್ಧಿಕ ನ್ಯೂನತೆ ಇರ್ಬೋದು, ಅಥವಾ ತುಂಬ ಸಿವಿಯರ್ ಆದಂಥ ವಿಶೇಷಚೇತನರಿಗೆ ಒಂದು ಸಲ ನೋಡಿದರೆ ಅವ್ರು ಏನಾದ್ರು ಒಂದು ಹೆಲ್ಪ್ ಮಾಡಿದ್ದಿದ್ರೆ ಇನ್ನು ಎಷ್ಟೋ ವರ್ಷದ ನಂತರ ಸಹ ಅವ್ರು ನೋಡಿದರೆ ಅವ್ರು ಗುರುತಿಸಿ ಅವರಿಗೆ ಸೆಕೆಂಡ್ ಮಾಡುವಂಥದ್ದು ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ವಿಶೇಷಚೇತನ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹಾಗೂ ನಾನು ಸಮಾಜ ಅಂತ ಹೇಳಿದ್ರು ಎಲ್ಲ ಹೇಳೋದು. ಯಾಕಂದರೆ ಕೆಲವರಿಗೆ ಅರಿವು ಇರುತ್ತದೆ, ಕೆಲವರಿಗೆ ಅರಿವು ಇರುವುದಿಲ್ಲ. ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮುಂದೆ, ಯಾಕಂದರೆ ಇನ್ನೂ ಇವತ್ತು ವಿದ್ಯಾಭ್ಯಾಸ ಆಗ್ತಾಯಿದೆ. ಅದು ನಾನು ಹೇಳೋದಂದರೆ ಎಜುಕೇಷನಲ್ಲಿ ಸಹ ಒಂದು ಭಾಗವಾಗಿ ಅಂಗವಿಕಲತೆ. ಯಾಕಂದರೆ ಈಗ ಸರ್ಕಾರ ಕಳೆದ ವರ್ಷದಿಂದ ವಿಶೇಷ ದಿನಾಚರಣೆಯನ್ನು ಸಹ ಶಾಲೆಗಳಲ್ಲಿ ಆಚರಣೆ ಮಾಡಬೇಕಂತ ಹೇಳಿದೆ. ಹಾಗೆ ಶನಿವಾರ ಸಂಭ್ರಮದಲ್ಲಿ ವಿಶೇಷತೆಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು, ಅದು ಸಂತೋಷ ವಿಷಯ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ವಿಶೇಷಚೇತನ ಸಂಖ್ಯೆಯನ್ನು ಕಡಿಮೆ ಮಾಡೋದರೊಂದಿಗೆ ಸಮಾಜಕ್ಕೆ ನಾವು ಹೊರೆಯಲ್ಲ ಎಂದು ತೋರಿಸುವಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾನು ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಸರ್. ಓಕೆ, ಇಷ್ಟೊತ್ತು ಕಾಲ ನಿಮ್ಮ ಒಂದು ಸುದೀರ್ಘ ಒಂದು ಏನು ಸಮಯವನ್ನು ನಮಗೆ ಮೀಸಲಿಟ್ಟು ಹಲವಾರು ವಿಚಾರಗಳನ್ನು ನೀವು ತಿಳಿಸಿದ್ರಿ ಸರ್. ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟ. ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಹಲವಾರು ವಿಚಾರಗಳನ್ನು ನಾವು UDID ಆಗಿರ್ಬೋದು, MRWs ಆಗಿರ್ಬೋದು, ಹೇಗೆ ಸ್ಕೀಮ್ಸ್ಗಳನ್ನು ತೆಗೆದುಕೊಳ್ಬೋದು ಮತ್ತು ಇವನ್ ಅವರ ಸಮಸ್ಯೆಗಳನ್ನು ಅವರು ವಿಶೇಷವಾಗಿ ಅದನ್ನು ಹೇಳಿಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಎಲ್ಲ ವೀಕ್ಷಕರಿಗೆ ಅದು ತಿಳಿದಿದೆ ಅಂತ ನಾನು ಎಣಿಸ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಸಂಸ್ಥೆಯ ಜೊತೆ ಆಗಿರ್ಬೋದು, ವಿಶೇಷ ವಿಷಯದ ಜೊತೆ ಆಗಿರ್ಬೋದು ನಿಮ್ಮ ಜೊತೆ ಸೇರ್ಕೊಳ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಧನ್ಯವಾದಗಳು.